ಸಡನ್ಲಿ ಏನಾದರೂ ಒಂದು ಸೆಕ್ಟರ್ಸ್ ಎಲ್ಲ ಚೇಂಜ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿ ಜಿಯೋಪೊಲಿಟಿಕಲ್ ಇಶ್ಯೂಸ್, ಎಕನಾಮಿಕಲ್ ಇಶ್ಯೂಸ್ ಆರ್ ವಾಟ್ ಎವರ್ ಆದಾಗ ನಿಮಗೆ ಯು ಶುಡ್ ಆಲ್ವೇಸ್ ಹ್ಯಾವ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಕಟಿಂಗ್ ಅಕ್ರಾಸ್ ಆಲ್ ದ ಅಸೆಟ್ ಕ್ಲಾಸಸ್. ನಿಮಗೆ ಎಷ್ಟೊಂದು ಕಡೆ ಇವತ್ತು ಎಲ್ಲ ಕಡೆ ಸಿಗುತ್ತೆ, ಎಲ್ಲನೂ ಇದನ್ನು ತಗೋ ಅದನ್ನು ತಗೋ, ಇದು ಒಳ್ಳೇದಂತೆ, ಅಲ್ಲಿಂದ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಇದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಯು ವಿಲ್ ಕೀಪ್ ಗೆಟಿಂಗ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಇವೆಲ್ಲ ಇನ್ಫಾರ್ಮೇಷನ್ ಈ ಥರದ್ದೆಲ್ಲ ಬಂದಾಗ ಬ್ಲೈಂಡಾಗಿ ಆ್ಯಕ್ಚುಲಿ ಅದನ್ನು ಇದು ಮಾಡಿಕೊಂಡು ಇದು ಸರಿಗೆ ಇರಬೇಕು ಅಂತ ಅಂದ್ಕೊಂಡು ಇಮಿಡಿಯೇಟಾಗೆ ನಿಮ್ಮ ಹತ್ರ ಇರೋ ದುಡ್ಡನ್ನು ಅದರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಮಾಡೋದು, ದಟ್ ಈಸ್ ಆಲ್ಸೋ ನಾಟ್ ಎ ಗುಡ್ ಐಡಿಯಾ. ಯಾವುದಾದ್ರೂ ಒಂದು ಅಡ್ವೈಸ್, ಯಾವುದಾದ್ರೂ ಒಂದು ಟಿಪ್ಸು, ಯಾವುದಾದ್ರೂ ಒಂದು ಇದು ಬಂದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಅದ್ರ ಮೇಲೆ ಆ್ಯಕ್ಟ್ ಮಾಡೋದು, ಇನ್ವೆಸ್ಟ್ ಮಾಡೋದು ಅದು ತುಂಬ ತಪ್ಪಾಗತ್ತೆ. ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫಾರ್ ಈ ದಿನ. ಇವತ್ತಿಂದು ಟಾಪಿಕ್ ಇಸ್ ಯೂಶುವಲ್ ಮಿಸ್ಟೇಕ್ಸ್ ಮೇಡ್ ಬೈ ಇನ್ವೆಸ್ಟರ್ಸ್. ಈಗ ನಾನು ಲಾಸ್ಟ್ ವಿಡಿಯೋನಲ್ಲಿ ಐ ಹ್ಯಾಡ್ ಸ್ಪೋಕನ್ ಅಬೌಟ್ ಡಿಫ್ರೆಂಟ್ ಅಸೆಟ್ ಕ್ಲಾಸಸ್, ಎಲ್ಲ ರೈಟ್ ಫ್ರಮ್ ದ ಸೇವಿಂಗ್ಸ್ ಬ್ಯಾಂಕ್ ಟು ಫಿಕ್ಸ್ಡ್ ಡೆಪಾಸಿಟ್ ಟು ಕ್ಯುಮುಲೇಟಿವ್ ಡೆಪಾಸಿಟ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂಡ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, ಗೋಲ್ಡ್, ಮ್ಯೂಚುವಲ್ ಫಂಡ್, ಆಮೇಲೆ ಈಕ್ವಿಟೀಸ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟಿಂಗ್ ಆ್ಯಂಡ್ ಆಲ್ಸೋ ಟ್ರೇಡಿಂಗ್, ಆಮೇಲೆ ದೆನ್ ದ ರಿಯಲ್ ಎಸ್ಟೇಟ್ ಬೋತ್ ಇನ್ ಟರ್ಮ್ಸ್ ಆಫ್ ದ ಲ್ಯಾಂಡ್ ಬ್ಯಾಂಕ್ ಆ್ಯಂಡ್ ಆಸ್ ವೆಲ್ ಆಸ್ ರೆಂಟಿಂಗ್. ಸೊ ಇದೆಲ್ಲ ಡಿಫ್ರೆಂಟ್ ಅಸೆಟ್ಸ್, ದ ಮೋಸ್ಟ್ ಪಾಪ್ಯುಲರ್ ಒನ್ಸ್. ಸೊ ಇದರಲ್ಲೆಲ್ಲ ಹೆಂಗೆ ಸ್ಪ್ರೆಡ್ ಔಟ್ ಮಾಡಬೇಕು, ಹೆಂಗೆ ಇದು ಮಾಡಬೇಕು, ಇದನ್ನೆಲ್ಲ ಐ ಹ್ಯಾಡ್ ಸ್ಪೋಕನ್ ಅಬೌಟ್ ಇಟ್ ಲಾಸ್ಟ್ ವಿಡಿಯೋನಲ್ಲಿ. ಇವತ್ತು ಆ್ಯಕ್ಚುಲಿ ಐ ಆಮ್ ಟಾಕಿಂಗ್ ಅಬೌಟ್ ಟಿಪಿಕಲ್ ಮಿಸ್ಟೇಕ್ಸ್ ವಿಚ್ ಆರ್ ಮೇಡ್ ಬೈ ದ ಇನ್ವೆಸ್ಟರ್ಸ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಬಂದರೆ ಇಟ್ ವಿಲ್ ಹೆಲ್ಪ್ ಇನ್ ದಿಸ್ ಥಿಂಗ್, ಬಿಕಾಸ್ ಇನ್ವೆಸ್ಟ್ಮೆಂಟ್ಸ್ ಒನ್ ಒನ್ಲಿ ಗ್ರೋ ಆ್ಯಂಡ್ ಇಟ್ ವಿಲ್ ಗಿವ್ ಯು ದ ಫ್ರೂಟ್ ಇಫ್ ಯು ಡೋಂಟ್ ಡೂ ದೀಸ್ ಕೈಂಡ್ಸ್ ಆಫ್ ಮಿಸ್ಟೇಕ್ಸ್. ಇದರಲ್ಲಿ ನಾನು 2 ಬ್ಯಾಸ್ಕೆಟ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ದ ಫಸ್ಟ್ ಬ್ಯಾಸ್ಕೆಟ್ ಇಸ್ ಒಂಥರ ಜನರಲ್ ಕೈಂಡ್ ಆಫ್ ಕಟಿಂಗ್ ಅಕ್ರಾಸ್ ಆಲ್ ದ ಅಸೆಟ್ ಕ್ಲಾಸಸ್, ಏನೇನು ಮಿಸ್ಟೇಕ್ಸ್ ಅದರಲ್ಲಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಕೈಂಡ್ ಆಫ್ ಪರ್ಟಿಕ್ಯುಲರ್ಲಿ ವಿತ್ ಗೋಲ್ಡ್, ರಿಯಲ್ ಎಸ್ಟೇಟ್ ಆ್ಯಂಡ್ ಫಾರ್ ಕ್ಯಾಪಿಟಲ್ ಮಾರ್ಕೆಟ್, ದ ಶೇರ್ ಮಾರ್ಕೆಟ್ಸ್, ಅದರಲ್ಲೇ ಇದು ಮಾಡೋದು. ಆಮೇಲೆ ಕೊನೆಗೆ ಆ್ಯಕ್ಚುಲಿ ಐ ಜಸ್ಟ್ ವಾಂಟೆಡ್ ಟು ಗಿವ್ ಸಮ್ ಕೈಂಡ್ ಆಫ್ ಎ ರೆಫರೆನ್ಸಿಂಗ್ ಬಿಟ್ವೀನ್ ಮಹಾಭಾರತ್ ಕ್ಯಾರೆಕ್ಟರ್ಸ್ ವರ್ಸಸ್ ದಿಸ್ ಇನ್ವೆಸ್ಟಿಂಗಲ್ಲಿ ಹೆಂಗೆ ಅದು ಅದನ್ನು ಹೆಂಗೆ ಲಿಂಕ್ ಮಾಡೋದು ಅಂತ ಹೇಳ್ಬಿಟ್ಟು ಜಸ್ಟ್ ಟು ಥ್ರೋ ಎ ಡಿಫ್ರೆಂಟ್ ಲೈಟ್. ಸೊ ಇದರಲ್ಲಿ ದ ಫಸ್ಟ್ ಒನ್, ಆ್ಯಕ್ಚುಲಿ ದ ಫಸ್ಟ್ ಬ್ಯಾಸ್ಕೆಟ್ ಇಸ್ ಅಬೌಟ್ ದ ಜನರಲ್ ಮಿಸ್ಟೇಕ್ಸ್ ವಿಚ್ ದ ಇನ್ವೆಸ್ಟರ್ಸ್ ಡೂ. ಅದರಲ್ಲಿ ಫಸ್ಟ್ ಒನ್ ಇಸ್ ಆ್ಯಕ್ಚುಲಿ ನಾಟ್ ಸ್ಟಾರ್ಟಿಂಗ್ ಅರ್ಲಿ. ಸೊ ದಿಸ್ ನಾಟ್ ಸ್ಟಾರ್ಟಿಂಗ್ ಅರ್ಲಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದನ್ನು ಬಿಕಾಸ್ ಒಂದು ಬಿಗ್ ಕಾರ್ಪಸ್ಸನ್ನು ಬಿಲ್ಡ್ ಮಾಡಬೇಕು. ಆ್ಯಕ್ಚುಲಿ ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ಇನ್ವೆಸ್ಟಿಂಗ್. ಆ್ಯಂಡ್ ಸೊ ಅದಕ್ಕೋಸ್ಕರ ಎಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಬೇಗ ಒಳ್ಳೆಯದು. ಸೊ ನಿಂಗೆ ಅದರಲ್ಲಿ ಕೈಂಡ್ ಆಫ್ ಟಿಪಿಕಲಿ ಯಾವುದೂ ಕೈಂಡ್ ಆಫ್ ಎಜುಕೇಷನ್ ಎಲ್ಲ ಮುಗಿಸಿದ ಮೇಲೆ ಮತ್ತು ಆಮೇಲೆ ವೆನ್ ಯು ಗೆಟ್ ಇನ್ ಟು ದ ಫಸ್ಟ್ ಜಾಬ್, ಅಲ್ಲಿಂದ ಫಸ್ಟ್ ಮಂತಿಂದನೇ ಆ್ಯಕ್ಚುಲಿ ಏನು ನಿಮ್ಗೆ ಇನ್ಕಮ್ ಬರುತ್ತೋ ಅಲ್ಲಿಂದನೇ ಆ್ಯಕ್ಚುಲಿ ಯು ಹ್ಯಾವ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅನ್ನೋದು ಒಂದು. ಅದರಲ್ಲಿ ನಾನು ಲಾಸ್ಟ್ ವೀಡಿಯೋನಲ್ಲೂ ನಾನು ಹೇಳಿದ್ದೆ 10% ಆಫ್ ಯುವರ್ ಇನ್ಕಮ್ ಎವ್ರಿ ಮಂತ್ ಶುಡ್ ಬಿ ಪುಷ್ಡ್ ಇನ್ ಟು ದ ಇನ್ವೆಸ್ಟ್ಮೆಂಟ್ಸ್. ಸೊ ಹಿಂಗೆ ಮಾಡ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇದರಲ್ಲಿ ಅರ್ಲಿ ಅಂತ ಹೇಳಿದಾಗ ಈವನ್ ಆ್ಯಕ್ಚುಲಿ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೂ ಅವಾಗ ಏನಾದರೂ ಪಾರ್ಟ್ ಟೈಮ್ ಜಾಬ್ ಏನಾದರೂ ಮಾಡಿಕೊಂಡು ಅದರಿಂದ ಏನಾದರೂ ಒಂದು ಇನ್ಕಮ್ ಬಂದು ಏನಾದರೂ ಆದರೆ ಆವಾಗಲೂ ಇಮಿಡಿಯೇಟಾಗಿ ಆ್ಯಕ್ಚುಲಿ ಇಫ್ ಯು ಪುಷ್ ದಟ್ ಇನ್ ಟು ದ ಇನ್ವೆಸ್ಟ್ಮೆಂಟ್ಸ್ ಅದು ತುಂಬ ಒಳ್ಳೆಯದಾಗುತ್ತೆ. ಬಿಕಾಸ್ ಯು ಕ್ಯಾನ್ ಆ್ಯಕ್ಚುಲಿ ಸ್ಲೋಲಿ ಸ್ಟಾರ್ಟ್ ಬಿಲ್ಡಿಂಗ್ ದಟ್ ದಿಸ್ ಥಿಂಗ್. ಆ್ಯಂಡ್ ಆಮೇಲೆ ಅದು ರಿಸ್ಕ್ ಆಲ್ಸೋ ನಿಮಗೆ ಸ್ಪ್ರೆಡ್ ಔಟ್ ಆಗುತ್ತೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಆ್ಯಕ್ಚುಲಿ ನೀವು ಇನ್ವೆಸ್ಟ್ಮೆಂಟ್ ಮೊದಲೇ ಶುರು ಮಾಡಿರೋದ್ರಿಂದ ನಿಮಗೆ ಡಿಫ್ರೆಂಟ್ ಎಕ್ಸ್ಪೋಜರ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಚಾಲೆಂಜಸ್ ಎಲ್ಲ ನಿಮ್ಗೆ ಅವಾಗ ಸಿಕ್ಬಿಟ್ಟು ನಿಮಗೆ ಯು ವಿಲ್ ಬಿ ಇನ್ ಅ ಬೆಟರ್ ಫ್ರೇಮ್ ಆಫ್ ಮೈಂಡ್ ಆ್ಯಂಡ್ ಯು ವಿಲ್ ಡೂ ಗುಡ್ ಇನ್ ಯುವರ್ ಇನ್ವೆಸ್ಟ್ಮೆಂಟ್ಸ್. ಆಮೇಲೆ ನೆಕ್ಸ್ಟ್ ಇಸ್ ಆ್ಯಕ್ಚುಲಿ ನಾಟ್ ಡೂಯಿಂಗ್ ಡೈವರ್ಸಿಫಿಕೇಶನ್. ಸೊ ಇದನ್ನು ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ಕೈಂಡ್ ಆಫ್ ಡಿಫ್ರೆಂಟ್ ಅಸೆಟ್ ಕ್ಲಾಸಸ್ ಇದ್ದಾಗ ಅದರಲ್ಲಿ ಒಳ್ಳೆ ಅಸೆಟ್ ಕ್ಲಾಸಸ್ ವಿಚ್ ಗಿವ್ಸ್ ಯು ಲಾಡ್ ಆಫ್ ರಿಟರ್ನ್ಸ್ ಇಸ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್, ಗೋಲ್ಡ್ ಆ್ಯಂಡ್ ಆಲ್ಸೋ ರಿಯಲ್ ಎಸ್ಟೇಟ್. ಸೊ ನಾನು ಎಲ್ಲನೂ ಅದರಲ್ಲೇ ನಾನು ಇನ್ವೆಸ್ಟ್ ಮಾಡ್ಕೋತೀನಿ, ಬೇರೆದ್ರಲ್ಲಿ ಯಾವುದೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ದಟ್ ಈಸ್ ನಾಟ್ ಎ ಗುಡ್ ಐಡಿಯಾ. ಬಿಕಾಸ್ ಇದು ಕೈಂಡ್ ಆಫ್ ಇಫ್ ಸಡನ್ಲಿ ಏನಾದರೂ ಒಂದು ಸೆಕ್ಟರ್ಸ್ ಎಲ್ಲ ಚೇಂಜ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿ ಜಿಯೋಪೊಲಿಟಿಕಲ್ ಇಶ್ಯೂಸ್, ಎಕನಾಮಿಕಲ್ ಇಶ್ಯೂಸ್ ಆರ್ ವಾಟ್ ಎವರ್ ಆದಾಗ ನಿಮಗೆ ಯು ಶುಡ್ ಆಲ್ವೇಸ್ ಹ್ಯಾವ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಕಟಿಂಗ್ ಅಕ್ರಾಸ್ ಆಲ್ ದ ಅಸೆಟ್ ಕ್ಲಾಸಸ್. ಸೊ ಇದನ್ನು ನಾನು ಲಾಸ್ಟ್ ಇದರಲ್ಲೂ ನಾನು ಹೇಳಿದ್ದೆ. ಸೊ ಆ ಥರ ಮಾಡ್ಕೊಂಬರ್ಬೇಕು. ಅವಾಗ ಏನಾಗುತ್ತೆ, ಯಾವ್ದಾರೋ ಒಂದು ಸೆಕ್ಟರ್ ಎಲ್ಲ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆದಾಗ್ಲೂ ನಿಮಗೇನು ಇದಾಗದೆ ಯು ವಿಲ್ ಬಿ ಸೇವ್ಡ್ ಬಿಕಾಸ್ ಯು ಹ್ಯಾವ್ ಸ್ಪ್ರೆಡ್ ಔಟ್ ಯುವರ್ ಇನ್ವೆಸ್ಟ್ಮೆಂಟ್ಸ್. ಆಮೇಲೆ ಮೂರನೇದು ಆ್ಯಕ್ಚುಲಿ ಹರ್ಡ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಸೊ ಹರ್ಡ್ ಮೆಂಟಾಲಿಟಿ ಇಸ್ ಬೇಸಿಕಲಿ ಒಂದು ಗ್ರೂಪ್ ಆಫ್ ಪೀಪಲ್, ಅಂದರೆ ನಿಮ್ಮ ಇಟ್ ಕ್ಯಾನ್ ಬಿ ಯುವರ್ ರಿಲೇಟಿವ್ಸ್, ಇಟ್ ಕ್ಯಾನ್ ಬಿ ಯುವರ್ ಕೊಲೀಗ್ಸ್, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರು ಬೇಕು ಅವರೆಲ್ಲರೂ ಸೇರ್ಕೊಂಡು ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ, ಏನಾದರೂ ಒಂದರಲ್ಲಿ ಅವರು ಹೂಡಿಕೆ ಮಾಡ್ತಾರೆ.
ಅವಾಗ ಏನಾಗುತ್ತೆ, ನೀವು ಬ್ಲೈಂಡಾಗೆ ವಿತೌಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಕೈಂಡ್ ಆಫ್ ಎನ್ಕ್ವೈರಿ ಆನ್ ದ್ಯಾಟ್ ಆ್ಯಂಡ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಆ್ಯಂಡ್ ಯಾವುದು ಇದು ಮಾಡಿದೆ, ನೀವು ಡೈರೆಕ್ಟಾಗಿ ಬಂದ್ಬಿಟ್ಟು ಯು ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದ್ಯಾಟ್. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ನಾಟ್ ಎ ಗುಡ್ ಸೈನ್, ಬಿಕಾಸ್ ಅದು ಹಂಗೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಟಿಪಿಕಲಿ ಇದಕ್ಕೆ ಫೋಲೋ ಅಂತ ಹೇಳ್ಬಿಟ್ಟು ಒಂದು ಅಕ್ರೋನಿಮ್ ಒಂದು ಹೇಳ್ತಾರೆ. ಸೊ ದಟ್ ಇಸ್ ಟಿಪಿಕಲಿ ಏನಂತ ಹೇಳಿದ್ರೆ, ನನಗೆ ಇದರಲ್ಲಿ ಮಿಸ್ ಔಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಯು ವಿಲ್ ಆ್ಯಕ್ಚುಲಿ ಗೆಟ್ ಅ ಲಿಟಲ್ ವರಿಡ್ ಅಬೌಟ್ ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್. ಮಿಕ್ಕಿದವರೆಲ್ಲ ನಿಮ್ಮ ಫ್ರೆಂಡ್ಸು ಅದು ಮಾಡಿರ್ತಾರೆ, ಅದು ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಯು ವಿಲ್ ಹ್ಯಾವ್ ದಟ್ ಲಿಟಲ್ ಬಿಟ್ ಆಫ್ ಎನ್ ಇನಿಬಿಷನ್. ಸೊ ಅದಕ್ಕೋಸ್ಕರನೇ ಎಲ್ಲರೂ ಪೀಪಲ್ ಆ್ಯಕ್ಚುಲಿ ವಿಲ್ ಗೆಟ್ ಇನ್ ಟು ದ್ಯಾಟ್ ಆಲ್ಸೋ, ವಿಲ್ ಗೆಟ್ ಇನ್ ಟು ದ್ಯಾಟ್ ಆ್ಯಸ್ ಅ ಹರ್ಡ್ ಮೆಂಟಾಲಿಟಿ. ಹರ್ಡ್ ಇಸ್ ಒಂದು ಗುಂಪು, ಒಂದು ಗ್ರೂಪ್ ಆಫ್ ಪೀಪಲ್, ಅವರೆಲ್ಲರೂ ಒಟ್ಟಿಗೆ ಒಂದು ಏನಾದ್ರು ಒಂದು ಮಾಡ್ತಾ ಇದ್ರೆ, ಇವ್ರು ಇಷ್ಟು ಜನ ಸೇರ್ಕೊಂಡು ನಾನು ಮಾಡ್ತಿರ್ಬೇಕಾದ್ರೆ ಅದು ಒಳ್ಳೇದೇ ಇರಬೇಕು ಅಂತ ಅನ್ಕೊಂಡ್ಬಿಟ್ಟು ನೀವು ಆ್ಯಕ್ಚುಲಿ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಇನ್ ಟು ದ್ಯಾಟ್ ವಿತೌಟ್ ಕೈಂಡ್ ಆಫ್ ಕಲೆಕ್ಟಿಂಗ್ ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ ವೆದರ್ ಇಟ್ ಇಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು. ಅದನ್ನು ಮಾಡಿದ್ರೆ ದ್ಯಾಟ್ ವಿಲ್ ನಾಟ್ ಹೆಲ್ಪ್ ಯು. ಆಮೇಲೆ ನೆಕ್ಸ್ಟ್ ಇಸ್ ಬ್ಲೈಂಡ್ಲಿ ಫಾಲೋಯಿಂಗ್ ಅಡ್ವೈಸ್ ಬೈ ಸಮ್ವನ್, ಬೈ ಟಿಪ್ಸ್ ಅಂತೆ, ಅಡ್ವೈಸು, ಏನಾದರೂ ಒಂದು ನಿಮಗೆ ಎಷ್ಟೊಂದು ಕಡೆ ಇವತ್ತು ಎಲ್ಲ ಕಡೆ ಸಿಗುತ್ತೆ, ಎಲ್ಲನೂ ಇದನ್ನು ತಗೋ, ಅದನ್ನು ತಗೋ, ಇದು ಒಳ್ಳೇದಂತೆ, ಅಲ್ಲಿಂದ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಇದಾಗುತ್ತೆ ಅಂತ ಹೇಳ್ಬಿಟ್ಟು ಯು ವಿಲ್ ಕೀಪ್ ಗೆಟಿಂಗ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಇವೆಲ್ಲ ಇನ್ಫಾರ್ಮೇಷನ್ ಈ ಥರದ್ದೆಲ್ಲ ಬಂದಾಗ ಬ್ಲೈಂಡಾಗಿ ಆ್ಯಕ್ಚುಲಿ ಅದನ್ನು ಇದು ಮಾಡಿಕೊಂಡು ಇದು ಸರಿಗೆ ಇರಬೇಕು ಅಂತ ಅಂದ್ಕೊಂಡು ಇಮಿಡಿಯೇಟಾಗೆ ನಿಮ್ಮ ಹತ್ರ ಇರೋ ದುಡ್ಡನ್ನು ಅದರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಮಾಡೋದು, ದಟ್ ಈಸ್ ಆಲ್ಸೋ ನಾಟ್ ಎ ಗುಡ್ ಐಡಿಯಾ. ಸೊ ಅಲ್ಲೂ ಏನಂತ ಹೇಳಿದ್ರೆ, ಬೇಸಿಕಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಟ್ರೈ ಆ್ಯಂಡ್ ಗೆಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ದ್ಯಾಟ್. ಸೊ ಇದು ಕರೆಕ್ಟಾ, ಇದೇನೋ ಒಂದು ಹೇಳಿದಾರಲ್ಲ ಯಾರೋ ಒಬ್ಬರು, ಇದು ಸರಿನಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವತ್ತು ನಿಮ್ಗೆ ಏನಾಗಿದೆ, ಇನ್ಫಾರ್ಮೇಷನ್, ತುಂಬ ಇನ್ಫಾರ್ಮೇಷನ್ ಇವತ್ತು ಅವೈಲೇಬಲ್ ಇದೆ. ನಿಮ್ಮ ಕೈನಲ್ಲಿ ಮೊಬೈಲ್ ಇದೆ, ಮೊಬೈಲಲ್ಲಿ ಗೂಗಲ್ ಇದೆ. ಸೊ ಇಫ್ ಯು ಟ್ರೈ ಟು ಗೂಗಲ್ ಅಬೌಟ್ ಸಮಥಿಂಗ್, ನಿಮ್ಗೆ ಅಲ್ಲೇ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಅದರಲ್ಲೂ ಇವತ್ತು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಇನ್ಫಾರ್ಮೇಷನ್ ಆ್ಯಕ್ಚುಲಿ ಸುನಾಮಿ ಆಫ್ ಇನ್ಫಾರ್ಮೇಷನ್ ಬರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಅದರಿಂದ ನೀವು ಏನು ಮಾಡಬೇಕು, ರಿಲಯಬಲ್ ಸೋರ್ಸಸ್ ಆಫ್ ಟ್ರಸ್ಟ್ ವರ್ತಿ ಆ್ಯಂಡ್ ರಿಲಯಬಲ್ ಸೋರ್ಸಸ್ ಇನ್ಫಾರ್ಮೇಷನ್ ಮಾತ್ರ ತೊಗೋಬೇಕೇ ಹೊರತು ಮಿಕ್ಕಿದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಅದ್ರ ಮೇಲೆ ನೀವು ಆ್ಯಕ್ಟ್ ಮಾಡಿದ್ರೆ ಇಟ್ ಮೈಟ್ ಲೀಡ್ ಇನ್ ಟು ಸಮ್ ಪ್ರಾಬ್ಲಮ್. ಬಟ್ ಇನ್ ಎನಿ ಕೇಸ್, ಯಾವುದಾದ್ರೂ ಒಂದು ಅಡ್ವೈಸ್, ಯಾವುದಾದ್ರೂ ಒಂದು ಟಿಪ್ಸು, ಯಾವುದಾದ್ರೂ ಒಂದು ಇದು ಬಂದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಅದ್ರ ಮೇಲೆ ಆ್ಯಕ್ಟ್ ಮಾಡೋದು, ಇನ್ವೆಸ್ಟ್ ಮಾಡೋದು, ಅದು ತುಂಬ ತಪ್ಪಾಗುತ್ತೆ. ದಿಸ್ ಇಸ್ ಸಮಥಿಂಗ್ ಆಲ್ಸೋ ವಿಚ್ ಪೀಪಲ್ ಜನರಲಿ ಡೂ. ಆಮೇಲೆ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇನ್ವೆಸ್ಟ್ಮೆಂಟ್ ಇಸ್ ಅ ಮ್ಯಾರಥನ್ ಆ್ಯಂಡ್ ನಾಟ್ ಎ ಸ್ಪ್ರಿಂಟ್. ಸೊ ಇದು ತುಂಬ ಇಂಪಾರ್ಟೆಂಟ್. ಇವಾಗ ಸ್ಪ್ರಿಂಟ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ 100 meters ಡ್ಯಾಶ್, 200 meters ಡ್ಯಾಶ್. A marathon is about 42 kilometers run. So ನಿಮ್ಮ ಸ್ಪ್ರಿಂಟಲ್ಲಿ ಏನಾಗುತ್ತೆ, ಸ್ಪ್ರಿಂಟ್ ಇಸ್ ಇನಿಷಿಯಲ್ ಸ್ಪೀಡ್, ದ ಬರ್ಸ್ಟ್ ಆಫ್ ಸ್ಪೀಡ್ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಅದು ಮುಗಿಸೋದು. ಓಕೆ, ಬಟ್ ವೆರಾಸ್ ಆ್ಯಕ್ಚುಲಿ ಮ್ಯಾರಥನ್, ಆ್ಯಂಡ್ ಇದು ಇಫ್ ಯು ಲುಕ್ ಅಟ್ ಆಲ್ ದಿಸ್ ಥಿಂಗ್, ಆ್ಯಕ್ಚುಲಿ 10 seconds 20 secondsಲ್ಲಿ 100 meters ಡ್ಯಾಶ್ ಆ್ಯಂಡ್ 200 meters ಡ್ಯಾಶ್ ಎಲ್ಲ ಮುಗಿಯುತ್ತೆ. ಬಟ್ ವೆರಾಸ್ ಇಫ್ ಯು ಲುಕ್ ಅಟ್ ದ 42 kilometers ಮ್ಯಾರಥನ್, ಅದು ಇಟ್ ಈಸ್ ಓವರ್ ಅ ಪೀರಿಯಡ್ ಆಫ್ ಅಬೌಟ್ 4.5 hours to 5 hours ಆಗುತ್ತೆ ಅದನ್ನು ಮಾಡೋದಕ್ಕೆ. ಸೊ ಹಾಗಂದರೆ ಎಂಡ್ಯೂರೆನ್ಸ್, ಸೊ ಎಂಡ್ಯೂರೆನ್ಸ್ ಬೇಕು. ಸೊ ಇಟ್ ಈಸ್ ನಾಟ್ ದ ಸ್ಪೀಡ್, ಇಟ್ ಈಸ್ ದಿ ಕನ್ಸಿಸ್ಟೆನ್ಸಿ ಆ್ಯಂಡ್ ದ ಕಂಟಿನ್ಯೂಯಿಟಿ ಆ್ಯಂಡ್ ಎಂಡ್ಯೂರೆನ್ಸ್ ಟು ಕಂಪ್ಲೀಟ್ ದಟ್ ಮ್ಯಾರಥನ್. ಓಕೆ, ಸೊ 42 kilometers ರನ್ ಮಾಡಬೇಕು. ಸೊ ಹಾಗಾಗಿ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಿಮಗೆ ಟಿಪಿಕಲಿ ನಾನು ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೆ, ಅಪ್ರಾಕ್ಸಿಮೇಟ್ಲಿ 10 to 12% ಇಸ್ ಅ ರೀಸನಬ್ಲಿ ಗುಡ್ ಸೈಜ್ಡ್ ಕೈಂಡ್ ಆಫ್ ರಿಟರ್ನ್ಸ್ ಆಸ್ ಅ ಸೆಕೆಂಡ್ರಿ ಇನ್ಕಮ್, ನಾಟ್ ದ ಪ್ರೈಮರಿ ಇನ್ಕಮ್, ದ ಸೆಕೆಂಡ್ರಿ ಇನ್ಕಮ್ which you have invested upon, and it has beaten the inflation. So the marathon. So basically ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು if you let us say ಒಂದು ಯಾವ್ದಾರ ಒಂದು ಓವರ್ ಅ ಪೀರಿಯಡ್ ಆಫ್ ಟೈಮ್, ಆ್ಯಕ್ಚುಲಿ ವೆನ್ ಯು ಇನ್ವೆಸ್ಟ್ ಆನ್ ಸಮಥಿಂಗ್, ಅದೊಂದು ಕೈಂಡ್ ಆಫ್ ಓವರ್ ಅ ಪೀರಿಯಡ್ ಆಫ್ 5 years 6 years or something, ಇಟ್ ವಿಲ್ ಗಿವ್ ಯು ಗುಡ್ ರಿಟರ್ನ್ಸ್ ಅಂತ ಬಂದಾಗ, ನಿಮಗೆ ಸಡನ್ನಾಗಿ ಯಾವ್ದಾರ ಒಂದು ಇನ್ವೆಸ್ಟ್ಮೆಂಟ್ ಐಡಿಯಾ ಯಾರೋ ಅದು ಕೊಡ್ಬೋದು, ಇದು ಆ್ಯಕ್ಚುಲಿ 1 yearಲ್ಲೇ 35% 40% ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಇದು ಮಾಡ್ತಾರೆ. ಸೊ ಹಾಗಾದಾಗ ಟಿಪಿಕಲಿ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಕಡೆ ಹಾಕಿರೋ ಇನ್ವೆಸ್ಟ್ಮೆಂಟ್ಸನ್ನೆಲ್ಲ ಅಲ್ಲಿಂದ ತೆಗೆದುಬಿಟ್ಟು ದೇ ವಿಲ್ ಟ್ರೈ ಟು ಪುಟ್ ಇಟ್ ಇನ್ ಟು ದಿಸ್, ಬಿಕಾಸ್ ಇದನ್ನು ಒಂದೇ ವರ್ಷದಲ್ಲಿ ಒಂದು 35% 40% ಮಾಡ್ಕೋಬೋದಲ್ಲ ಇದರಲ್ಲಿ ಅಂತ ಹೇಳ್ಬಿಟ್ಟು ದೇ ವಿಲ್ ಟ್ರೈ ಟು ಶಿಫ್ಟ್ ಇಟ್ ಹಿಯರ್. ಅಥವಾ ಲೋನ್ಸ್ ಬೇಕಾದರೂ ತೊಗೊಂಡ್ಬಿಟ್ಟು ಅದರಿಂದ ತೊಗೊಂಡು ಹೆಂಗಿದ್ರು ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ಬೋದು. ಅಕಸ್ಮಾತ್ ಏನಾದರೂ ನೀವು ಅಂದ್ಕೊಂಡಂಗೆ ಆಗದೆ ಹೋದರೆ ಅವಾಗ ಏನಾಗುತ್ತೆ, ಇದು ಎಲ್ಲ ದುಡ್ಡು ಹೊರಟೋಗುತ್ತೆ ಇಲ್ಲಿ. ಸೊ ಅದರಿಂದ
ಸ್ಪ್ರಿಂಟ್ ಬೇಡ. ಸೊ ಯು ಡೋಂಟ್ ಹ್ಯಾವ್ ಟು ರಶ್ ಅಪ್ ವಿತ್ ಎನಿಥಿಂಗ್. ಸೊ ದಿಸ್ ಇಸ್ ನಾಟ್ ಲೈಕ್ 35-40% ಆ್ಯಕ್ಚುಲಿ ಒಂದು ಇಯರಲ್ಲಿ ತೆಗೆದು ಬಿಡಬೇಕು ಅನ್ನೋದಲ್ಲ. ಇಟ್ ಇಸ್ ನಾಟ್ ಅ ಗುಡ್ ಐಡಿಯಾ. ಓವರ್ ಅ ಪೀರಿಯಡ್ ಆಫ್ ಸಮ್ ಟೈಮ್ ಆ್ಯಕ್ಚುಲಿ ಒಂದು 10 years 20 yearsಲ್ಲಿ ಆ್ಯಕ್ಚುಲಿ ದ ಮ್ಯಾರಥನ್ ರನ್ನಿಂಗ್ ವಿಚ್ ಇಸ್ ಗಿವಿಂಗ್ ಯು ಅರೌಂಡ್ ಆ್ಯಕ್ಚುಲಿ 10-12% to 15% ರಿಟರ್ನ್ಸ್ ಆ ಥರ ಕೊಟ್ಕೊಂಡು ಹೋಗ್ತಿರೋದು, ದಟ್ ಈಸ್ ಆ್ಯಕ್ಚುಲಿ ಮಚ್ ಬೆಟರ್ ದ್ಯಾನ್ ದಿಸ್ ಒನ್. ಆ್ಯಂಡ್ ದೆನ್ ದ ಲಾಸ್ಟ್ ಒನ್ ಈಸ್ ಆ್ಯಕ್ಚುಲಿ ಗೆಟಿಂಗ್ ಇನ್ ಟು ಮಾರ್ಕೆಟ್ಸ್ ವಿತೌಟ್ ಹ್ಯಾವಿಂಗ್ ಪ್ರಾಪರ್ ನಾಲೆಡ್ಜ್. ಇದನ್ನು ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ ಪ್ರೀವಿಯಸ್ ಇದರಲ್ಲೇ. ಸೊ ಬೇಸಿಕಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಬಿಟ್ಟು ಕರೆಕ್ಟಾಗಿ ನಾಲೆಡ್ಜ್ ಎಲ್ಲ ಇಟ್ಕೊಂಡೆಲ್ಲ ಮಾಡ್ಕೊಂಬಿಟ್ಟು ದೆನ್ ಯು ಹ್ಯಾವ್ ಟು ಗೆಟ್ ಇನ್ ಟು ದಿಸ್. ಸೊ ದೀಸ್ ಆರ್ ಆಲ್ ದಿ ಫಸ್ಟ್ ಬ್ಯಾಸ್ಕೆಟ್ ಆಫ್ ದ ಐಟಮ್ಸ್ ದಟ್ ಆಸ್ ಅ ಸೆಡ್ ವಿಟ್ ಈಸ್ ಕಟಿಂಗ್ ಅಕ್ರಾಸ್ ಆಲ್ ದ ಅಸೆಟ್ ಕ್ಲಾಸಸ್. ಈಗ ಸೆಕೆಂಡ್ ಇದರಲ್ಲಿ ಐ ಆಮ್ ಗೋನ್ ಟು ಕವರ್ ದ ಸೆಕೆಂಡ್ ಬ್ಯಾಸ್ಕೆಟಲ್ಲಿ ಮಾಡೋವಂಥ ಟಿಪಿಕಲ್ ಮಿಸ್ಟೇಕ್ಸ್ ಬೈ ದ ಇನ್ವೆಸ್ಟರ್ಸ್. ಇದು ಗೋಲ್ಡು, ರಿಯಲ್ ಎಸ್ಟೇಟ್ ಮತ್ತು ಆಮೇಲೆ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೊ ಇದರಲ್ಲಿ ಮಾಡೋವಂಥದ್ದು ಇದು. ಸೊ ಇದರಲ್ಲಿ ಫಸ್ಟ್ ಒನ್ ಈಸ್ ಆ್ಯಕ್ಚುಲಿ ಇನ್ವೆಸ್ಟಿಂಗ್ ಇನ್ ದ ಮಾರ್ಕೆಟ್ಸ್ ವೆನ್ ದ ಮಾರ್ಕೆಟ್ಸ್ ಆರ್ ಅಟ್ ದ ಪೀಕ್. ಸೊ ಇದು ಯೂಶ್ವಲಿ ಎಲ್ಲರೂ ಮಾಡೋವಂಥ ಒಂದು ಇದು. ಬಿಕಾಸ್ ಇಫ್ ಮಾರ್ಕೆಟ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ತುಂಬ ಪೀಕಲ್ಲಿದೆ ಅಂತ ಹೇಳಿದಾಗ ಆವಾಗ ಎವ್ರಿಬಡಿ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ದ್ಯಾಟ್. ಸೊ ಅದು ಆ್ಯಕ್ಚುಲಿ ಗೋಲ್ಡ್ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಕ್ಯಾಪಿಟಲ್ ಮಾರ್ಕೆಟ್ಸ್ ಇರ್ಬೋದು. ಹಂಗೆ ಆ ಥರ ಮೇಲಕ್ಕೆ ಹೋದಾಗ ಆ ಟೈಮಲ್ಲಿ ಆ್ಯಕ್ಚುಲಿ ದೇ ಸ್ಟಾರ್ಟ್ ಇನ್ವೆಸ್ಟಿಂಗ್. ದಟ್ ಈಸ್ ನಾಟ್ ಅ ಗುಡ್ ಐಡಿಯಾ. ಬಿಕಾಸ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ದ ಮಾರ್ಕೆಟ್ಸ್ ಆರ್ ಅಟ್ ದ ಪೀಕ್. ಸೊ ಒಂದು ಸ್ವಲ್ಪ ಸ್ಯಾಚುರೇಷನ್ ಲೆವೆಲ್ಗೆ ಹೋಗಿರುತ್ತೆ. ಆ ಪೀಕಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿಂದ ನಿಂಗೆ ಅಪ್ರಿಷಿಯೇಷನ್ ಸಿಗೋದು ನಿಮಗೆ ಸ್ವಲ್ಪ ಕಷ್ಟ. ಇಟ್ ಈಸ್ ನಾಟ್ ದಟ್ ಈಸಿ. ಸೊ ನಿಂಗೆ ಆದ್ದರಿಂದ ನಿಮ್ಗೆ ಅದು ಸ್ವಲ್ಪ ಕೆಳಗಡೆನೇ ಇದ್ದಾಗ ಆ್ಯಕ್ಚುಲಿ ವೆನ್ ಯು ಗೆಟ್ ಇನ್ ಟು ದ ಮಾರ್ಕೆಟ್ಸ್, ಸೊ ದಟ್ ಈಸ್ ಮಚ್ ಬೆಟರ್ ದ್ಯಾನ್ ಬಿಕಾಸ್ ಅವಾಗ ಏನಾಗುತ್ತೆ ಓವರ್ ನಿಮಗೆ ಕೈಂಡ್ ಆಫ್ ಆ್ಯಾವರೇಜಿಂಗ್ ಔಟ್ ಯು ವಿಲ್ ಬಿ ಏಬಲ್ ಟು ಗೆಟ್ ಗುಡ್ ರಿಟರ್ನ್ಸ್ ಆನ್ ದ ಮಾರ್ಕೆಟ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ಸ್. ಸೊ ಅದಕ್ಕೋಸ್ಕರ ಇನ್ವೆಸ್ಟಿಂಗ್ ವೆನ್ ಸಮಥಿಂಗ್ ಇಸ್ ಅಟ್ ದ ಪೀಕ್ ಇಸ್ ನಾಟ್ ಅ ವೆರಿ ಗುಡ್ ಐಡಿಯಾ. And the same way, the opposite. So panicking when the markets crash. So idೂ actually ಏನಾಗುತ್ತೆ, ಕೈಂಡ್ ಆಫ್ ಮಾರ್ಕೆಟ್ಸ್ ಕ್ರ್ಯಾಶ್ ಆದಾಗ, ಇಟ್ ಕ್ಯಾನ್ ಬಿ ರಿಯಲ್ ಎಸ್ಟೇಟ್ ಮಾರ್ಕೆಟ್, ಇಟ್ ಕ್ಯಾನ್ ಬಿ ಕ್ಯಾಪಿಟಲ್ ಮಾರ್ಕೆಟ್ಸ್. ಅವಾಗ ಏನಾಗುತ್ತೆ, ಎಲ್ಲರೂ ಹೆದರ್ಕೊಂಡು ಎಲ್ಲ ನಿಮಗೆ ಇದ್ರದ್ದೆಲ್ಲ ಪ್ರೈಸಸ್ ಎಲ್ಲ ಕೆಳಗೆ ಬರೋಕ್ಕೆ ಶುರು ಆಗುತ್ತೆ. ಅವಾಗ ಎಲ್ಲರೂ ಮಾರಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲ ಮಾರಕ್ಕೆ ಶುರು ಮಾಡಿದಾಗ ಅವಾಗ ಏನಾಗುತ್ತೆ, ಯು ಗೆಟ್ ಇನ್ ಟು ಸಮಥಿಂಗ್ ಕಾಲ್ಡ್ ಎಸ್ ದ ಡಿಸ್ಟ್ರೆಸ್ ಸೇಲ್. ಸೊ ವಿಚ್ ವಾಸ್ ಆ್ಯಕ್ಚುಲಿ ನಾಟ್ ಅ ಕೈಂಡ್ ಆಫ್ ಲೈಕ್ ಇಟ್ ವಾಸ್ ನಾಟ್ ಅ ಪ್ಲ್ಯಾನ್ಡ್. ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಬಟ್ ಆದರೆ ನಿಮಗೆ ಇವಾಗ ಬೇರೆ ವಿಧಿ ಇಲ್ಲದೆ ನಿಮ್ಗೆ ಅದನ್ನು ಆ ಥರ ಮಾರಬೇಕಾಗಿ ಬರ್ತಾ ಇದೆ ಅನ್ನೋದು ಇದಾಗುತ್ತೆ. ಸೊ ಹಂಗೆ ಮಾಡಬಾರ್ದು ಆ್ಯಕ್ಚುಲಿ. ಸೊ ಅದ್ರ ಬದಲು ಏನಂತ ಹೇಳಿದ್ರೆ, ಏನಕ್ಕೆ ಮಾರ್ಕೆಟ್ ಬೀಳ್ತಾ ಇದೆ, ಏನಕ್ಕೆ ಇದು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರೈಸಸ್ ಫಾಲ್ ಆಗ್ತಿದೆ ಅಂತ ತಿಳ್ಕೊಂಡು ಸ್ವಲ್ಪ ಟ್ರೈ ಟು ಗೆಟ್ ಇನ್ಫಾರ್ಮೇಷನ್ ಅರೌಂಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನೀ ಜರ್ಕ್ ರಿಯಾಕ್ಷನ್ ಮಾಡಿಕೊಂಡು ಡಿಸ್ಟ್ರೆಸ್ ಸೇಲ್ ಮಾಡಿಕೊಂಡ್ರೆ ಆಮೇಲೆ ಒಂದು ವಾರದಲ್ಲಿ 2 ವಾರದಲ್ಲಿ ಎಲ್ಲ ರಿಕವರ್ ಆಗಿ ವಾಪಸ್ ಬರಲಿಕ್ಕೂ ಚಾನ್ಸಸ್ ಇದೆ. ಅವಾಗ ನಿಮ್ಗೆ ಏನಾಗುತ್ತೆ, ಒಂದು ಕಡಿಮೆ ಬೆಲೆಗೆ ನೀವು ಮಾರ್ಕೊಂಡಿರ್ತೀರ. ಸೊ ದ್ಯಾಟ್ ಈಸ್ ನಾಟ್ ಎ ಗುಡ್ ಐಡಿಯಾ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು, ಈಗ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ನೀವು ಶೇರ್ ಮಾರ್ಕೆಟ್ಸ್ ಅಂತ ನೋಡಿದ್ರೆ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಯಾವಾಗಾದರೂ ಒಂದ್ಸಲಿ ಒಂದು ಬುಲ್ ರ್ಯಾಲಿ, ಒಂದು ಕೈಂಡ್ ಆಫ್ ಮಾರ್ಕೆಟ್ಸ್ ಒಂದು ಬ್ಯೂಟಿಫುಲ್ ಬುಲ್ ರ್ಯಾಲಿ ಒಂದು ದಿನ ತೊಗೊಂಡ್ರೆ ಅವತ್ತು ಅಕಸ್ಮಾತ್ ಏನಾದ್ರೆ 10%ಗಿಂತ ಮೇಲೆ ಕೊಟ್ಟೋಯ್ತು, ಅಥವಾ ದೇರ್ ಈಸ್ ಅನ್ ಅಬ್ಸಲ್ಯೂಟ್ ಮಾರ್ಕೆಟ್ ಕ್ರ್ಯಾಶ್ ಅಂತ ಹೇಳಿದಾಗ್ಲೂ ಅವಾಗ ಏನು ಮಾಡ್ತಾರೆ, 10% ಅಂತ ಹೇಳಿಬಿಟ್ಟು ಒಂದು ದೇ ಹ್ಯಾವ್ ಅ ಕಟ್ ಆಫ್. ಸೊ ಇಫ್ ದ 10% ಆ್ಯಕ್ಚುಲಿ ಇಂಡೆಕ್ಸ್, ನಿಫ್ಟಿ ಇಂಡೆಕ್ಸ್, ಇಫ್ ಇಟ್ ಗೋಸ್ above the 10% or below the 10% ಅಂತ ಹೇಳಿದ್ರೆ immediately markets will stop functioning because it has crossed over the upper circuit and the lower circuit. ಸೊ ಹಂಗಾದಾಗ ಅವಾಗ ಅದು ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಟು ಗಿವ್ ದ ಇನ್ವೆಸ್ಟರ್ಸ್ ಸಮ್ ಟೈಮ್ ಟು ಕೂಲ್ ಡೌನ್, ಟು ಕಾಮ್ ದೆಮ್ಸೆಲ್ಸ್, ಆ್ಯಂಡ್ ಆಮೇಲೆ ಟು ಎನ್ಕ್ವೈರ್ ಅರೌಂಡ್ ವೈ ದ ಮಾರ್ಕೆಟ್ಸ್ ಆರ್ ಝೂಮಿಂಗ್ ಆರ್ ವೈ ದ ಮಾರ್ಕೆಟ್ಸ್ ಆರ್ ಕ್ರ್ಯಾಶಿಂಗ್. ಯಾಕಂದರೆ ವೆನ್ ಯು ಆರ್ ಇನ್ ಅ ಪ್ಯಾನಿಕ್ ಮೋಡ್, ನೀವು ಅದನ್ನು ಇಫ್ ಯು ಕೀಪ್ ಆನ್ ಕಂಟಿನ್ಯೂಯಿಂಗ್, the markets can completely, if it is going down, it can miserably go down in one day. 25% ಕೂಡ ಕೆಳಗಡೆ ಹೋಗ್ಬೋದು. ಅದೆಲ್ಲ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ 10% ಕಟ್ ಆಫ್ ಮಾಡಿಬಿಡ್ತಾರೆ. ಅದೇ ಥರನೇ ಮೇಲಕ್ಕೆ ಹೋದಾಗಲೂ 10% ಕಟ್ ಆಫ್ ಮಾಡ್ತಾರೆ. ಸೊ ಬೇಸಿಕಲಿ ಜಸ್ಟ್ ಟು ಗಿವ್ ಅನ್ ಕೈಂಡ್ ಆಫ್ ಸ್ವಲ್ಪ ಟೈಮ್ ಕೊಟ್ಬಿಟ್ಟು, basically just go back, all the investors go back and then talk to people, try to get information, what is happening, and should I stay invested or should I get out or should I exit, should I enter, ಏನು ಮಾಡಬೇಕು ಅನ್ನೋದನ್ನು ಇದು ಮಾಡ್ಕೋಬೇಕು. ಬಿಕಾಸ್ ಇನ್ ಎನಿ ಕೇಸ್ ಆ್ಯಕ್ಚುಲಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಆಗಲಿ ಅಥವಾ ಕೈಂಡ್ ಆಫ್ ರಿಯಲ್ ಎಸ್ಟೇಟ್ ಆಗಲಿ, ಇದನ್ನು ಆ್ಯಕ್ಚುಲಿ ಗೋಲ್ಡ್ಗೆ ಅನ್ವಯಿಸಲ್ಲ. ಇದು ಟಿಪಿಕಲಿ ಏನಂತ ಹೇಳಿದ್ರೆ, ಬೈ ಲೋ ಸೆಲ್ ಹೈ, ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಎವ್ರಿಬಡಿ ವಾಂಟ್ಸ್ ಟು ಡೂ ಅಲ್ವಾ. ಸೊ ಅಂದರೆ ನೀವು ಕಡಿಮೆ ಇದ್ದಾಗ ಯಾವ್ದಾರ ಒಂದು ಅಸೆಟ್ ಕ್ಲಾಸ್ ತೊಗೊಂಡ್ಬಿಟ್ಟು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಲ್ಯಾಂಡ್ ಪರ್ಚೇಸ್ ಮಾಡಿದಾಗ ಅದನ್ನು ಒಂದು ಕಡಿಮೆ ಬೆಲೆಗೆ ತೊಗೊಂಡ್ಬಿಟ್ಟು ಆಮೇಲೆ ನಾಳೆ ದಿನ ಒಂದು ಒಳ್ಳೆ ಪ್ರೈಸ್ಗೆ ಹೋದಾಗ ಮಾರ್ತೀರಾ. ಅದೇ ಥರನೇ ನಿಮಗೆಲ್ಲ ಶೇರ್ ಪ್ರೈಸಸ್ ಆಲ್ಸೋ ಒಂದು ಕಡಿಮೆ ಬೆಲೆಗೆ ತೊಗೊಂಡ್ಬಿಟ್ಟು ಆಮೇಲೆ ಯು ವಿಲ್ ಅಗೈನ್ ರೀಸೆಲ್ ಇಟ್ ವೆನ್ ಇಟ್ ಗೋಸ್ ಅಪ್. ಸೊ ವೆನ್ ದ ಮಾರ್ಕೆಟ್ಸ್ ಕ್ರ್ಯಾಶ್,
you have to buy. The real investors ಏನು ಮಾಡ್ತಾರೆ, ಮಾರ್ಕೆಟ್ಸ್ ಕ್ರ್ಯಾಶ್ ಆದಾಗ ವೆನ್ ಇಟ್ ಗೋಸ್ ಲೋ ಆವಾಗ ಇನ್ವೆಸ್ಟ್ ಮಾಡ್ತಾರೆ, ಆ್ಯಂಡ್ ವೆನ್ ದ ಮಾರ್ಕೆಟ್ಸ್ ಗೋ ಹೈ ಆವಾಗ ಎಕ್ಸಿಟ್ ಆಗ್ತಾರೆ. ಸೊ ಈ ಥರ ಆ್ಯಕ್ಚುಲಿ ದೇ ಡು. ಬಟ್ most of the people, most of the retailers and the middle class and all these people ಏನಾಗ್ತಾರೆ, they do exactly opposite. ಮಾರ್ಕೆಟ್ಸ್ ತುಂಬ ಮೇಲಕ್ಕೆ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಅವಾಗ ಎಂಟರ್ ಆಗ್ತಾರೆ, ಅವಾಗ ಅವ್ರಿಗೆ ಜಾಸ್ತಿ ಅಪ್ರಿಸಿಯೇಷನ್ ಸಿಗೋದಿಲ್ಲ. ಆ್ಯಂಡ್ ಮಾರ್ಕೆಟ್ಸ್ ಕೆಳಗಡೆ ಬೀಳ್ತಾ 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 ಇದ್ದಾಗ ಅವಾಗ ಮಾರ್ತಾರೆ, ಅವಾಗ ಮಾರಿದಾಗ ದೆನ್ ದೇ ಡೂ ಸಮಥಿಂಗ್ ಕಾಲ್ಡ್ ಡಿಸ್ಟ್ರೆಸ್ ಸೇಲ್. ಸೊ ಬೋತ್ ಆಫ್ ದೀಸ್ ಥಿಂಗ್ಸ್ ಆರ್ ನಾಟ್ ಕರೆಕ್ಟ್ ಆ್ಯಂಡ್ ದಟ್ ವಿಲ್ ನಾಟ್ ಗಿವ್ ಯು ಎನಿ ಗುಡ್ ಫ್ರೂಟ್ಸ್ ಫ್ರಮ್ ಯುವರ್ ಇನ್ವೆಸ್ಟ್ಮೆಂಟ್. ದೆನ್ ದ ನೆಕ್ಸ್ಟ್ ಇಸ್ ಆ್ಯಕ್ಚುಲಿ ಇನ್ವೆಸ್ಟಿಂಗ್ ಓನ್ಲಿ ಇನ್ ಬಿಗ್ ಕಂಪನೀಸ್ ಆರ್ ಬಿಗ್ ಸೆಕ್ಟರ್ಸ್. ಸೊ ಅಂದರೆ ಎಲ್ಲರೂ ಅಂದ್ಕೊಳ್ಳೋದೇನಂತ ಹೇಳಿದ್ರೆ ನನಗೆ ವೆದರ್ ಇಟ್ ಇಸ್ ಎ ರಿಯಲ್ ಎಸ್ಟೇಟ್ ಅಂತಲೇ ತಿಳ್ಕೊಳ್ಳೋಣ. ಸೊ ಅದರಲ್ಲೇ ನಿತೇಶ್ ಬಿಲ್ಡರ್ಸ್, ಒಳ್ಳೊಳ್ಳೆ ಬಿಗ್ ಬಿಲ್ಡರ್ಸ್, ಸೊ ಅವ್ರದ್ರಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು, ಅದೇ ಒಳ್ಳೆ ರಿಟರ್ನ್ಸ್ ಕೊಡೋದು. ಅಥವಾ ಈವನ್ ಇಫ್ ಯು ಆರ್ ಬೈಯಿಂಗ್ ಸಮ್ ಲ್ಯಾಂಡ್ ಅಂತ ಹೇಳಿದ್ರೆ, ಸಮ್ ಪ್ರಾಪರ್ಟಿ ಲ್ಯಾಂಡ್ ಆರ್ ವಾಟ್ ಎವರ್ ಅಂತ ಹೇಳಿದ್ರೆ, ಒಳ್ಳೆ ಸಿಟೀಸಲ್ಲಿ, ಒಳ್ಳೆ ಅಪ್ಕಮಿಂಗ್ ಸಿಟೀಸಲ್ಲಿ, ಒಳ್ಳೆ ಅಪ್ಕಮಿಂಗ್ ಅಲ್ಲ ಡೆವಲಪ್ಡ್ ಸಿಟೀಸ್, ಒಳ್ಳೆ ಚೆನ್ನಾಗಿರೋ ಒಳ್ಳೆ ಮಾರ್ಕೆಟ್ ಇರೋ ಸಿಟೀಸಲ್ಲಿ ಅಥವಾ ಏರಿಯಾಸಲ್ಲಿ ಅಲ್ಲೆಲ್ಲ ನೀವು ಕೊಂಡ್ಕೋತೀರ. ಆಮೇಲೆ ಅದೇ ಥರನೇ ನಿಂಗೆ ಶೇರ್ಸಲ್ಲೂ ಅಷ್ಟೇ, ಕ್ಯಾಪಿಟಲ್ ಮಾರ್ಕೆಟ್ಸಲ್ಲೂ ಅಷ್ಟೇ ಎಲ್ಲ ಯು ಗೋ ಇನ್ ಟು ದ ಲಾರ್ಜ್ ಕ್ಯಾಪ್ ಕಂಪನೀಸ್, ಬಿಕಾಸ್ ಅದೆಲ್ಲ ಚೆನ್ನಾಗಿ ಮಾಡ್ತಾ ಇದೆ. ಸೊ ಅದರಲ್ಲೇ ಇನ್ವೆಸ್ಟ್ ಮಾಡ್ಕೊಂಡಿರೋದು ಆ್ಯಂಡ್ ಮಿಕ್ಕಿದ್ದು ಯಾವುದಕ್ಕೂ ಹೋಗದೇ ಇರೋದು. ಸೊ ದಿಸ್ ಇಸ್ ಅ ಟಿಪಿಕಲ್ ಮಿಸ್ಟೇಕ್ ವಿಚ್ ಎವ್ರಿಬಡಿ ಡಸ್. ಇದು ಯಾಕೆ ಮಿಸ್ಟೇಕ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಎಗೈನ್ ಆ್ಯಕ್ಚುಲಿ ಇದನ್ನು ನಾನು ಇದು ಹೇಳಿದ ಥರ ಒಂದು ಕೈಂಡ್ ಆಫ್ ದೊಡ್ಡ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರದ್ದು ಆಲ್ರೆಡಿ ದ ಪ್ರೈಸ್ ವಿಲ್ ಬಿ ಅಟ್ ಎ ಲಿಟಲ್ ಬಿಟ್ ಆಫ್ ಎ ಪ್ರೀಮಿಯಮಲ್ಲಿರುತ್ತೆ ಆಲ್ರೆಡಿ ಅದು. ಈಗ ನಿತೇಶ್ ಬಿಲ್ಡರ್ಸ್ ಆಗಿರ್ಬೋದು, ಶೋಭಾ ಬಿಲ್ಡರ್ಸ್ ಆಗಿರ್ಬೋದು, ಇನ್ಯಾವುದೋ ಒಂದು ಬ್ರಿಗೇಡ್ಸು, ಇನ್ಯಾರೋ ಇವರು ಎಲ್ಲರೂ ನಿಂಗೆ ಇವರು ದೊಡ್ಡ ಇವರೆಲ್ಲರೂ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಅವ್ರದ್ದು ಅವ್ರ ಇದರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದಾಗ, ಸೊ ಇಟ್ ಈಸ್ ಆಲ್ವೇಸ್ ಎಕ್ಸ್ಪೆನ್ಸಿವ್. ಸೊ ದ ಪ್ರಾಪರ್ಟಿ ಈಸ್ ಆಲ್ವೇಸ್ ಅಟ್ ಎ ಪ್ರೀಮಿಯಮ್. ಅದೇ ಥರನೇ ನೀವು ಲ್ಯಾಂಡ್ ತೊಗೊಂಡಾಗ್ಲೂ ಒಳ್ಳೆ ಇದರಲ್ಲಿ ಆ್ಯಕ್ಚುಲಿ ತೊಗೊಂಡಾಗ ಇಟ್ ವಿಲ್ ಬಿ ಅಟ್ ಅ ಪ್ರೀಮಿಯಮ್. ಆಲ್ಸೋ ದ ಕೈಂಡ್ ಆಫ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಅವ್ರದ್ದು ಶೇರ್ಸ್ ಆಲ್ ವಿಲ್ ಬಿ ಅಟ್ ಎ ಪ್ರೀಮಿಯಮ್. ಸೊ ನೀವು ಅಲ್ಲಿ ತೊಗೊಂಡಾಗ ಏನಾಗುತ್ತೆ, ನಿಮ್ಗೆ ಅಲ್ಲಿಂದ ಮತ್ತೆ ಅಪ್ರಿಸಿಯೇಷನ್ ಆ್ಯಕ್ಚುಲಿ ವಿಲ್ ನಾಟ್ ಬಿ ವೆರಿ ದಿಸ್ ಥಿಂಗ್. ಈವನ್ ದೋ ಬಿಗ್ ಕಂಪನೀಸ್, ಬಿಗ್ ಸೆಕ್ಟರ್ಸ್, ಲಾರ್ಜ್ ದಿಸ್ ಥಿಂಗ್ ಅದರಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡಿದಾಗ ರಿಸ್ಕ್ ಆ್ಯಕ್ಚುಲಿ ಈಸ್ ವೆರಿ ಲೆಸ್, ಬಿಕಾಸ್ ದೇ ಆರ್ ಆಲ್ರೆಡಿ ಬಿಗ್. ಸೊ ಬಿಗ್ಗಲ್ಲಿ ಇನ್ವೆಸ್ಟ್ ಮಾಡಿದಾಗ ರಿಸ್ಕ್ ಜಾಸ್ತಿ ಇರಲ್ಲ ಅನ್ನೋದು ಐ ಅಗ್ರಿ. ಅಟ್ ದ ಸೇಮ್ ಟೈಮ್ ರಿಟರ್ನ್ಸ್ ಆಲ್ಸೋ ನಿಮಗೆ ಹೆಚ್ಚು ಬರೋದಿಲ್ಲ. ಅದಕ್ಕೋಸ್ಕರನೇ ಎಗೈನ್ ಯು ಹ್ಯಾವ್ ಟು ಡೈವರ್ಸಿಫೈ. And then you have to also actually, apart from the large companies, large sectors, large ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಲ್ಲದೆ, you have to also look at the medium-sized companies, medium-sized areas, medium-sized builders, and also kind of like small caps, small this thing. ಆ ಥರ ಎಲ್ಲ ಮಾಡಿದಾಗ ಅವಾಗ ಏನಾಗುತ್ತೆ, you will catch them young and see it grow ಅನ್ನೋದು ಒಂದು ಫ್ರೇಸ್ ಒಂದಿದೆ. ಸೊ ಆ ಥರ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ರಿಸಿಯೇಷನ್ ನಿಮಗೆ ಜಾಸ್ತಿ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕ್ ಹೈ ಇರುತ್ತೆ. ಆದ್ದರಿಂದನೇ ಎಗೈನ್ ಯು ಹ್ಯಾವ್ ಟು ಡಿವರ್ಸಿಫೈ. ನೀವು ಲಾರ್ಜ್ ಕ್ಯಾಪಲ್ಲೂ ಇನ್ವೆಸ್ಟ್ ಮಾಡಬೇಕು, ಮೀಡಿಯಂ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು, ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದೇ ಥರನೇ ರಿಯಲ್ ಎಸ್ಟೇಟ್ ಇದು ಬಂದಾಗ ಬಿಗ್ ಬಿಲ್ಡರ್ಸ್, ಮೀಡಿಯಂ ಬಿಲ್ಡರ್ಸ್, ಸ್ಮಾಲ್ ಬಿಲ್ಡರ್ಸ್, ಸೊ ಈ ಥರ ಇಫ್ ಯು ಕೈಂಡ್ ಆಫ್ ಮೂವ್ ಯುವರ್ ದಿಸ್ ಥಿಂಗ್ ಅರೌಂಡ್ ಆ್ಯಂಡ್ ಇಫ್ ಯು ಸ್ಪ್ರೆಡ್ ಔಟ್ ಯುವರ್ ಇನ್ವೆಸ್ಟ್ಮೆಂಟ್, ದೆನ್ ದಟ್ ವಿಲ್ ಆ್ಯಕ್ಚುಲಿ ವರ್ಕ್ ಲಿಟಲ್ ಬೆಟರ್. ಆಮೇಲೆ ದೆನ್ ಆ್ಯಕ್ಚುಲಿ ಟ್ರೈಂಗ್ ಟು ಟೈಮ್ ದ ಮಾರ್ಕೆಟ್. ಸೊ ಟೈಮಿಂಗ್ ದ ಮಾರ್ಕೆಟ್ ಅಗೈನ್ ಇದು ಯಾರು ಮಾಡೋದು ತುಂಬ ಕಷ್ಟ. ಟ್ರೈಂಗ್ ಟು ಟೈಮ್ ದ ಮಾರ್ಕೆಟ್ ಅಂತ ಹೇಳಿದ್ರೆ, ವೆನ್ ದ ಮಾರ್ಕೆಟ್ಸ್ ಗೋ ವೆರಿ ವೆರಿ ಲೋ ಆ ಟೈಮಲ್ಲಿ ನಾನು ಕೊಂಡ್ಕೋತೀನಿ, ಆ್ಯಂಡ್ ವೆನ್ ಇಟ್ ಗೋಸ್ ಹೈ ಆ ಟೈಮಲ್ಲಿ ನಾನು ಮಾರ್ತೀನಿ ಅಂತ ಹೇಳೋದು. ಇದು ಕರೆಕ್ಟೇ. ಬಟ್ ಆದರೆ ನೋಬಡಿ ನೋಸ್ ದ ಬಾಟಮ್ ಅಂತ ಹೇಳ್ತಾರೆ. ಮತ್ತು ಆಮೇಲೆ ಕೈಂಡ್ ಆಫ್ ಬಾಟಮ್ ಫಿಶಿಂಗ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ ಬಾಟಮ್ ಫಿಶಿಂಗ್ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಿಮ್ಗೆ ಆ್ಯಕ್ಚುಲಿ ಯು ವಿಲ್ ನೆವರ್ ನೋ ವೆನ್ ದ ಮಾರ್ಕೆಟ್ ಈಸ್ ಅಟ್ ದ ಲೋ ಆ್ಯಂಡ್ ವೆನ್ ದ ಮಾರ್ಕೆಟ್ ಈಸ್ ಅಟ್ ದ ಹೈ. ಸೊ ದ ಬೆಸ್ಟ್ ವೇ ಟು ಡೂ ಇಸ್ ಕೈಂಡ್ ಆಫ್ ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟಿಂಗ್ ಅಟ್ ವೇರಿಯಸ್ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸ್. ಸೊ ಅವಾಗ ಏನಾಗುತ್ತೆ ನಿಮಗೆ, ಆ್ಯಂಡ್ ರೆಗ್ಯುಲರ್ ಕೈಂಡ್ ಆಫ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ಮೆಂಟ್ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಆ್ಯಕ್ಚುಲಿ ಮಾರ್ಕೆಟ್ಸ್ ಚೆನ್ನಾಗಿದ್ದವ್ರು ಇನ್ವೆಸ್ಟ್ ಮಾಡ್ತಿರ್ತೀರಾ, ಮಾರ್ಕೆಟ್ಸ್ ಕೆಳಗಿದ್ದವ್ರು ಇನ್ವೆಸ್ಟ್ ಮಾಡ್ತಿರ್ತೀರಾ. ಆನ್ ಆನ್ ಆ್ಯಾವ್ರೇಜ್ ಆ್ಯಕ್ಚುಲಿ ಯುವರ್ ಕಾಸ್ಟ್ ಪ್ರೈಸ್ ವಿಲ್ ಬಿ ಆ್ಯಾವ್ರೇಜ್ಡ್ ಔಟ್ ಆ್ಯಂಡ್ ಇಟ್ ವಿಲ್ ಬಿ ರಿಲೇಟಿವ್ಲಿ ಲೆಸ್ಸರ್. ಆ್ಯಂಡ್ ವಿತ್ ದ ಗೋಯಿಂಗ್ ಪ್ರೈಸ್ ಚೆನ್ನಾಗಿದ್ದಾಗ ನಿಮಗೆ ಸ್ಟಿಲ್ ಯು ವಿಲ್ ಗೆಟ್ ಎ ಗುಡ್ ಅಪ್ರಿಸಿಯೇಷನ್. So that is what. So you have to get into a disciplined, systematic investment rather than I will try to time the market anta helodu. That is kind of is another mistake which people typically do. Scared of booking losses ಅನ್ನೋದು ಒಂದಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್ ದಿಸ್ ಇನ್ ಅ ಲಿಟಲ್ ದಿಸ್ ಥಿಂಗ್. ಇವಾಗ ಏನಾಗುತ್ತೆ, ಒಂದೊಂದ್ಸಲಿ ಯು ವಿಲ್ ಇನ್ವೆಸ್ಟ್ ಇನ್ ಸಮ್ ಕೈಂಡ್ ಆಫ್ ಲೈಕ್ ಇವಾಗ ಒಂದು ಇದು ತೊಗೊಳ್ಳೋಣ, ಒಂದು ಯಾವ್ದಾರು ಒಂದು ಸ್ಟಾಕ್ ಅಂತ ತೊಗೊಳ್ಳೋಣ. ಅದರಲ್ಲಿ ಆ್ಯಕ್ಚುಲಿ ಯು ಹ್ಯಾವ್ ಇನ್ವೆಸ್ಟೆಡ್ ಅಬೌಟ್ 1 lakh rupees. ಸೊ ನೀವು ಆಮೇಲೆ ನಿಮ್ಗೆ ಏನಾಗುತ್ತೆ,
when the stock, like you expect that over a period of about, like 1 year or 2 years or something, ಅದು 1 lakh ಅನ್ನೋದು it will actually appreciate by about 15% or something like that, and 1,15,000 ಆಗುತ್ತೆ ಅಂತ ನಿಮ್ಮ ಎಸ್ಟಿಮೇಟ್. ಓಕೆ, ಬಟ್ ಆನ್ ದ ಅದರ್ ಹ್ಯಾಂಡ್ ಆ್ಯಕ್ಚುಲಿ ಅದೇನಾಗ್ಬಿಡುತ್ತೆ, ಅದು ರಿಟರ್ನ್ ಹೋಗ್ಬಿಟ್ಟು ಇಟ್ ವಿಲ್ ಆ್ಯಕ್ಚುಲಿ ಗೋ ಟು ಲೆಟ್ ಅಸ್ ಸೇ 80,000. ಸೊ ದಟ್ 1 lakh ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ 80,000 ಆಗಿಬಿಟ್ಟಿರುತ್ತೆ. ಅದು 80,000 ಆದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೊಂದು ಸ್ವಲ್ಪ ಅಪ್ಸೆಟ್ ಆಗುತ್ತೆ, ಇದೇನಿದು ನನ್ನ ಅನಾಲಿಸಿಸ್ ತಪ್ಪಾಗ್ತಿದೆಯಲ್ಲ, ಇವಾಗ ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಯು ವಿಲ್ ನಾಟ್ ಎಕ್ಸಿಟ್ ಅಟ್ ದಟ್ ಟೈಮ್. ಟಿಪಿಕಲಿ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು 80,000 ಆಗೋಗ್ಬಿಟ್ಟಿದ್ದಿಲ್ಲ, ಈಗ ನಾನು ಲಾಸಲ್ಲಿದ್ದೀನಿ, ಸೊ ಇನ್ಸ್ಟೆಡ್ ಆಫ್ ಎಕ್ಸಿಟಿಂಗ್ ನಾವು ಐ ವಿಲ್, ನನಗೆ ಪ್ರಾಫಿಟೇ ಬೇಡ, ನಂಗೆ ಅಟ್ಲೀಸ್ಟ್ 10,000, ನನಗೆ 1 lakh ವಾಪಸ್ ಬಂದುಬಿಟ್ರೆ ಅಷ್ಟೇ ಸಾಕು, ಸೊ ಐ ವಿಲ್ ವೆಯ್ಟ್ ಟಿಲ್ ಇಟ್ ಗೋಸ್ ಟು 1 lakh ಅಂತ ವೆಯ್ಟ್ ಮಾಡ್ತಾರೆ. ಅದೇನಾಗುತ್ತೆ, 1 lakh ಮೇಲಕ್ಕೆ ಹೋದರೆ ವೆಲ್ ಆ್ಯಂಡ್ ಗುಡ್. ಬಟ್ ಹಂಗೆ ಹೋಗದೆ ಅದೇನಾಗುತ್ತೆ, 80,000ಇಂದ 70,000ಗೆ ಹೋಗುತ್ತೆ, ಅಲ್ಲಿಂದ 60,000ಗೆ ಹೋಗುತ್ತೆ. 60,000ಗೆ ಹೋದಾಗ ನಿಂಗೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜನರಿಗೆ ಅವಾಗಲೂ ಅವ್ರು ಸೇಲ್ ಮಾಡೋದಕ್ಕೆ ಹೆದರ್ಕೋತಾರೆ. ಬಿಕಾಸ್ ಹೆಂಗಿದ್ರು ನನಗೆ ನನ್ನ 1 ಲಕ್ಷ ಹಾಕಿದ್ದು 60,000 ಆಗೋಗ್ಬಿಟ್ಟಿದೆ. ಸೊ ಈಗ ನನಗೆ 1 ಲಕ್ಷನೂ ಬೇಡ, 80,000 ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇತ್ತು, 80,000 ಅಟ್ಲೀಸ್ಟ್ ಹತ್ಕೊಂಡು ಹೋದರೆ ಪರವಾಗಿಲ್ಲ, ಅಷ್ಟಕ್ಕೆ ನಾನು ಮಾರ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೇ ವಿಲ್ ಕಂಟಿನ್ಯೂ ಟು ವೆಯ್ಟ್. ಈ 60,000 ಏನಾಗುತ್ತೆ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಇನ್ನೊಂದು ಸ್ವಲ್ಪ ವಾರಗಳಲ್ಲಿ, ತಿಂಗಳಲ್ಲಿ, ವಾಟ್ ಎವರ್ 50,000 ಆಗುತ್ತೆ, 40,000 ಆಗುತ್ತೆ, 30,000 ಆಗೋಗ್ಬಿಡುತ್ತೆ. ಆ ಥರ ಆದಾಗ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅವ್ರಿಗೇನಾಗೋಗ್ಬಿಡುತ್ತೆ, ಇದು ಹೆಂಗಿದ್ರು ಇಷ್ಟು ಕೆಳಗೆ ಬಂದುಬಿಟ್ಟಿದೆ, ಇದನ್ನಿನ್ಮೇ ನಾನು ಮಾರಿ ನನಗೇನಾಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತಾರೆ ಅದನ್ನು. ಅದು ಒಂದೊಂದ್ಸಲಿ 25 ಆಗಿ, 20 ಆಗಿ, 10 ಆಗಿ, 0 ಆಗೋಗಿರುತ್ತೆ. ಕೆಲವು ಇನ್ಸ್ಟೆನ್ಸಸ್ಸಲ್ಲಿ ಆ ಥರ ಆಗಿದೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಸಾರಾಂಶ ಏನಂತ ಹೇಳಿದ್ರೆ, ವಿ ಲವ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಹೋದಾಗ ವಿ ಆರ್ ಸ್ಕೇರ್ಡ್ ಆಫ್ ಬುಕ್ಕಿಂಗ್ ಲಾಸಸ್. ವಿ ಡೋಂಟ್ ವಾಂಟ್ ಟು ಬುಕ್ ಲಾಸಸ್. ನಮಗೆ ಮೇಲ್ಗಡೆ ಹೋದಾಗ ಮಾತ್ರ, ಪ್ರಾಫಿಟಲ್ಲಿದ್ದಾಗ ಮಾತ್ರ ನಾವು ಆ್ಯಕ್ಚುಲಿ ಮಾರೋದಕ್ಕೆ ಇಷ್ಟಪಡ್ತೀವಿ ವಿನ ಲಾಸಲ್ಲಿದ್ದಾಗ ನಾವು ಮಾರೋದಕ್ಕೆ ಇಷ್ಟಪಡಲ್ಲ. ಸೊ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದು 1 ಲಕ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ ಅದು 1 ಲಕ್ಷದಿಂದ 70,000 rupees ಯಾವಾಗ ಹೋಯ್ತೋ ಆವಾಗ ನೀವು ಅಕಸ್ಮಾತ್ ಏನಾದರೂ ನೀವು ಧೈರ್ಯ ತೊಗೊಂಡು ಇಫ್ ಯು ಆ್ಯಕ್ಚುಲಿ ಸೆಲ್ ಇಟ್ ಅಟ್ 70,000, ಅದಕ್ಕೆ ಆ್ಯಕ್ಚುಲಿ 30,000 ರೂಪಾಯಿ ಯು ಹ್ಯಾವ್ ಬುಕ್ಡ್ ಲಾಸ್. ಆಮೇಲೆ ಆ 70,000ನ ಇಫ್ ಯು ರೀಇನ್ವೆಸ್ಟ್ ದಟ್ ಇನ್ ಟು ಸಮ್ ಅದರ್ ಗುಡ್ ಅಸೆಟ್, ಸ್ಟಾಕ್ ಇರ್ಬೋದು, ಬೇರೆ ಯಾವುದೋ ಒಂದು ಇರ್ಬೋದು, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓವರ್ ಅ ಪೀರಿಯಡ್ ಆಫ್ 1 year ಆರ್ ಸಮಥಿಂಗ್ ಆ 70,000 ಕ್ಯಾನ್ ಗ್ರೋ ಟು 1,10,000, 1,15,000 ಆಲ್ಸೋ. ಬಟ್ ವೆರಾಸ್ ನೀವು ಹೀಗೆ ಇದನ್ನು ಬಿಟ್ಟಿದ್ರೆ ಆ 70,000 ಇಟ್ ವಿಲ್ ಗೋ ಡೌನ್ ಟು 30,000. ಸೊ ದಿಸ್ ಈಸ್ ದಿ ಕೈಂಡ್ ಆಫ್ ದಿಸ್ ಥಿಂಗ್. ಸೊ ಟಿಪಿಕಲಿ ಏನಾಗುತ್ತೆ, ಜನರಿಗೆ ವೆನ್ ದೇ ಟ್ರೈ ಟು ಇನ್ವೆಸ್ಟ್ ಇನ್ ಸಮಥಿಂಗ್ ದೇ ಆಲ್ವೇಸ್ ವಾಂಟ್ ಪ್ರಾಫಿಟ್ಸ್. ಲಾಸ್ ಹೋದಾಗ ಲಾಸ್ನ ಯಾರು ಬುಕ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ. ಅದರಿಂದ ಹೊರಗೆ ಬಂದ್ಬಿಟ್ಟು ಯು ಶುಡ್ ಬಿ ಏಬಲ್ ಟು ಬೈಟ್ ದ ಬುಲೆಟ್ ಅಂತ ಹೇಳ್ತಾರೆ. ಸೊ ಆ ಲಾಸ್ನ ತಗೊಂಡು ಕಟ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರಬೇಕು. ದಟ್ ಈಸ್ ಒನ್ ಆಫ್ ದ ಮಂತ್ರ. ನೋ ಎಕ್ಸಿಟ್ ಸ್ಟ್ರಾಟಜಿ. ಅಗೇನ್ ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಎಲ್ಲರೂ ಮಾಡ್ತಾ ಇರ್ತಾರೆ, ಬಟ್ ದೆನ್ ದೇ ವಿಲ್ ಹ್ಯಾವ್ ನೋ ಎಕ್ಸಿಟ್ ಸ್ಟ್ರಾಟಜಿ. ಇಟ್ ಜಸ್ಟ್ ಕೀಪ್ಸ್ ಆನ್ ಗೋಯಿಂಗ್. ಸೊ ನಾವು ಎಕ್ಸಿಟ್ ಬೇಕಂತ ಹೇಳಿದಾಗ ನಮ್ಗೆ ಏನಾಗುತ್ತೆ, ಟಿಪಿಕಲಿ ಪೀಪಲ್ ಸೇ ದಟ್ ನನಗೆ ಈಗ ಸದ್ಯಕ್ಕೆ ನನಗೆ ಆ್ಯಕ್ಚುಲಿ ದುಡ್ಡು ಬೇಡ, ನಾನು ಐ ವಿಲ್ ಜಸ್ಟ್ ಕೈಂಡ್ ಆಫ್ ವೆಯ್ಟ್ ಆ್ಯಂಡ್ ದೆನ್ ಐ ವಿಲ್ ಸೆಲ್ ಇಟ್ ವೆನ್ ಎವರ್ ಐ ವಾಂಟ್ ಟು ಸೆಲ್ ಇಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದಕ್ಕೂ ಒಂದು ಎಕ್ಸಾಂಪಲ್ ಒಂದು ಕೊಡ್ತೀನಿ. ಸೊ ಲೆಟ್ ಅಸ್ ಸೇ ದಟ್ ಯು ಹ್ಯಾವ್ ಒನ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಲೈಕ್ ರಿಯಲ್ ಎಸ್ಟೇಟ್ ಅಂತ ತೊಗೊಳ್ಳೋಣ ಒಂದು. ಸೊ ರಿಯಲ್ ಎಸ್ಟೇಟ್ ಯಾವುದೋ ಒಂದು 10 ಲಕ್ಷಕ್ಕೆ ಯಾವುದೋ ಒಂದು ಯು ಹ್ಯಾವ್ ಬಾಟ್ ಎ ಲ್ಯಾಂಡ್, ಪೀಸ್ ಆಫ್ ಲ್ಯಾಂಡ್ ಯಾವುದೋ ಒಂದು ಏರಿಯಾನಲ್ಲಿ. ಅದೇನಾಗಿದೆ, 10 ವರ್ಷ ಆದಮೇಲೆ 1.5 crores ಆಗಿದೆ ಅದು. ಸೊ ಇಟ್ ಹಸ್ ಗಿವೆನ್ ಯು ಅಬೌಟ್ 1,40,000 ರಿಟರ್ನ್ಸ್ ಪ್ರಾಫಿಟ್ ಆನ್ ಯುವರ್ 10 lakhs. ಸೊ ಅದೇನಾಗುತ್ತೆ ಆ್ಯಕ್ಚುಲಿ ಆ ಟೈಮಲ್ಲಿ ಅದನ್ನು ಮಾರ್ಕೊಳ್ದೆ ಅದೇನೇನಂದ್ರೆ ಹೆಂಗಿದ್ರು ಅದು ಅಪ್ರಿಷಿಯೇಟ್ ಆಗ್ತಿದೆಯಲ್ಲ, ಅದನ್ನು ಹಾಗೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪೀಪಲ್ ಜಸ್ಟ್ ಲೀವ್ ಇಟ್ ಲೈಕ್ ದ್ಯಾಟ್. ಅದೇನಾಗುತ್ತೆ, ಇನ್ನೊಂದು ನೆಕ್ಸ್ಟ್ 10 yearsಲ್ಲಿ ಅದು 1.5 crores ಆಗಿದ್ದು 1.8 or 1.9 crore ಆಗ್ಬೋದು. ಅಂದರೆ ಇಫ್ ಯು ಲುಕ್ ಅಟ್ ಇಟ್, ಫಸ್ಟ್ 10 ವರ್ಷದಲ್ಲಿ 1.4 crores ಆ್ಯಕ್ಚುಲಿ ಅಪ್ರಿಸಿಯೇಷನ್ ಬಂತು. ಸೆಕೆಂಡ್ 10 yearsಲ್ಲಿ 40 lakhs ಮಾತ್ರ ಅಪ್ರಿಸಿಯೇಷನ್ ಬಂತು. ಸೊ ಅದ್ರ ಬದಲು ನೀವು ಆ್ಯಕ್ಚುಲಿ ವಾಟ್ ಯು ಕುಡ್ ಹ್ಯಾವ್ ಆಲ್ಸೋ ಡನ್ ಇಸ್, ಅದನ್ನು ಆ್ಯಕ್ಚುಲಿ 1.5 crores ಬಂದಿರ್ಬೇಕಾದ್ರೆ ಅವಾಗ ಅದನ್ನು ಮಾರ್ಬಿಟ್ಟು ಇಫ್ ಯು ಟ್ರೈ ಟು ರೀಇನ್ವೆಸ್ಟ್ ದಟ್ ಇಂಟು ಲೆಟ್ ಅಸ್ ಸೇ ಒಂದು 50 lakhsಗೆ 3 ಕಡೆ ಎಲ್ಲೋ ತೊಗೋತೀರ. ಅದನ್ನು ತೊಗೊಂಡಾಗ ಅವಾಗ ಅದು ಅದೇನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ನೆಕ್ಸ್ಟ್ 10 years ಅದು 50 lakhs ಹಾಕಿರೋದು 80 lakhs ಆಗತ್ತೆ, ಅದು ಆಗ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಹಾಗಾದಾಗ ಇಫ್ ಯು ಲುಕ್ ಅಟ್ ಇಟ್ ವಿಲ್ ಆ್ಯಕ್ಚುಲಿ ಗಿವ್ ಯು 90 lakhs rupees ಪ್ರಾಫಿಟ್, ಬಿಕಾಸ್ 30 ಲಕ್ಷ ಇನ್ 3 different places.
So 90 lakh it would have given you profit instead of the typical kind of 1.5 in the 1.8 or 1.9 ಅಂತ ಹೇಳಿದ್ರೆ 40 lakhs. So that is the difference of you have to have a good exit plan. Another last one in this particular thing in the basket is not having a trailing stop loss. ಸೊ ಈಗ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆ್ಯಂಡ್ ಸ್ಟಾಪ್ ಲಾಸ್ನ ಒಂದು ಕ್ವಿಕ್ಕಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಸೇ ದಟ್ ಯಾವುದೋ ಒಂದು ಸ್ಟಾಕ್ ತೊಗೋತೀರಾ, 100 rupees ಇರುತ್ತೆ ಸ್ಟಾಕ್ ತೊಗೊಂಡಿರ್ತೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ ದ ನೆಕ್ಸ್ಟ್ ಅಬೌಟ್ 3 or 4 months or ವಾಟ್ ಎವರ್ ಇಟ್ ವಿಲ್ ಗೋ ಟು 125 rupees. ಓಕೆ, ಅಟ್ ದ ಸೇಮ್ ಟೈಮ್ ನೀವೇನಂತ ಹೇಳಿದ್ರೆ 90 rupees ಏನಾದರೂ ಅದು ಕೆಳಗಡೆ ಹೋಗ್ಬಿಟ್ರೆ ನಾನು ಅದನ್ನು ಮಾರ್ಬಿಡ್ತೀನಿ ಅಂತ ಇಟ್ಕೊಂಡಿರ್ತೀರ ನೀವು. ಸೊ 90 rupees ಈಸ್ ಯುವರ್ ಸ್ಟಾಪ್ ಲಾಸ್. ಸೊ ಅದೇನಾಗುತ್ತೆ ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ಆ್ಯಕ್ಚುಲಿ ಒಂದು 2 months ಆದಮೇಲೆ ಏನಾಗ್ಬೋದು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಆ್ಯಕ್ಚುಲಿ ಗಾನ್ ಟು 120 rupees. ನೀವು ಅಂದ್ಕೊಂಡಿದ್ದಂಗೆ 120 rupees ಹೋಗಿದೆ ಅದು. ಸೊ ನಿಂಗೆ ಆವಾಗ ಯು ಹ್ಯಾವ್ ಟು ಮೇಕ್ ಎ ಡಿಸಿಷನ್. ಈಗ ನಾನು ಸೇಲ್ ಮಾಡಬೇಕಾ ಅಥವಾ ಇದಕ್ಕೆ ಇನ್ನೂ ಪೊಟೆನ್ಷಿಯಲ್ ಇದೆಯಾ ಗ್ರೋ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಲುಕ್ ಅಟ್ ಇಟ್. ಅಕಸ್ಮಾತ್ ನಿಮ್ಗೇನಾದರೂ ಇಟ್ ಈಸ್ ಇನ್ನೂ ಪೊಟೆನ್ಷಿಯಲ್ ಇದೆ ಗ್ರೋ ಆಗೋಕ್ಕೆ ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ ಆವಾಗ ಇಟ್ ಕ್ಯಾನ್ ಗೋ ಫ್ರಮ್ 120 to 140 ಅಂತ ನಿಮ್ಗೆ ಅನ್ಸಿದ್ರೆ ಆವಾಗ ಲೆಟ್ ಇಟ್ ಓಕೆ, ಯು ಕ್ಯಾನ್ ವೆಯ್ಟ್. ಅಟ್ ದ ಸೇಮ್ ಟೈಮ್ ನಿಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ಒಂದನ್ನು 110ಗೆ ಆ್ಯಕ್ಚುಲಿ ಯು ಹ್ಯಾವ್ ಟು ಕೀಪ್ ಎ ಟ್ರೈಲಿಂಗ್ ಸ್ಟಾಪ್ ಲಾಸ್. ಅಂದರೆ ಅಕಸ್ಮಾತ್ ಕೆಳಗಡೆ ಬರೋಕ್ಕೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫ್ರಮ್ 120 to 140 ಅಕಸ್ಮಾತ್ ಏನಾದರೂ ಕೆಳಗೆ ಬರೋಕ್ಕೆ ಶುರು ಆಯ್ತು ಅಂದರೆ 110ಗೆ ಐ ವಿಲ್ ಎಕ್ಸಿಟ್ ಔಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಕಸ್ಮಾತ್ 140 ರೀಚ್ ಆಗ್ಬಿಡ್ತು ಅಂತ ಹೇಳಿದ್ರೆ 140ಇಂದ 160ಗೆ ಆ್ಯಕ್ಚುಲಿ ಯು ಕ್ಯಾನ್ ವೆಯ್ಟ್ ಫಾರ್ ಇಟ್ ಟು ಗೋ ಅಪ್ ಇಫ್ ಇಟ್ ಹಸ್ ಗಾಟ್ ದ ಪೊಟೆನ್ಷಿಯಲ್ ಟು ಗೋ. ಆವಾಗ್ಲೂ ಯು ಹ್ಯಾವ್ ಟು ಪುಷ್ ದ ಟ್ರೈಲಿಂಗ್ ಸ್ಟಾಪ್ ಲಾಸ್ ಟು 130. ಸೊ ಈ ಥರ ಮಾಡಿಕೊಂಡು ಆ್ಯಕ್ಚುಲಿ ಯು ಶುಡ್ ಹ್ಯಾವ್ ಎ ಕೈಂಡ್ ಆಫ್ ಡಿಸಿಪ್ಲಿನ್ಡ್ ಮೆಥಡ್ ಆಫ್ ಹ್ಯಾವಿಂಗ್ ಎ ಟ್ರೈಲಿಂಗ್ ಸ್ಟಾಪ್ ಲಾಸ್. ಅದು ಮಾಡ್ಕೊಳ್ದೆ ಹೋದರೆ ಆ್ಯಕ್ಚುಲಿ ಯು ವಿಲ್ ಎಂಡ್ ಅಪ್ ವಿತ್ ಅ ಲಾಟ್ ಆಫ್ ಲಾಸಸ್ ಇನ್ ದ ಇನ್ವೆಸ್ಟ್ಮೆಂಟ್. ಸೊ ಇದನ್ನು ವಿತ್ ದೀಸ್ 2 things ಆ್ಯಕ್ಚುಲಿ ಐ ಹ್ಯಾವ್ ಕಂಪ್ಲೀಟೆಡ್ ದ 2 baskets. ಆ್ಯಂಡ್ ದೆನ್ ನಾನು ಮುಂಚೆನೇ ಹೇಳಿದ ಥರ ಒಂದು ಚಿಕ್ಕ ಸೆಗ್ಮೆಂಟ್ ಐ ಜಸ್ಟ್ ವಾಂಟ್ ಟು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಬಿಟ್ವೀನ್ ಲೆಟ್ ಅಸ್ ಸೇ ದ ಮಹಾಭಾರತ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಮಹಾಭಾರತ್ ಕ್ಯಾರೆಕ್ಟರ್ಸ್ ಟು ದ ಇನ್ವೆಸ್ಟ್ಮೆಂಟ್ ಹೆಂಗೆ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಂಗೆ ಅದರಲ್ಲಿ ಒನ್ ಆಫ್ ದ ಥಿಂಗ್ಸ್ ದಟ್ ಐ ವಾಂಟ್ ಟು ಟಾಕ್ ಅಬೌಟ್ ಇಸ್ ಡೈವರ್ಸಿಫಿಕೇಶನ್. ಸೊ ನಿಂಗೆ ಅದರಲ್ಲಿ ಪಾಂಡವರು ಆ್ಯಕ್ಚುಲಿ ವೆನ್ ದೇ ಗಾಟ್ ಇನ್ ಟು ದ ಕುರುಕ್ಷೇತ್ರ ವಾರ್ ಇದೆಲ್ಲ ಮಾಡಿದಾಗ ಇವರು ಪಾಂಡವಾಸ್ ಆ್ಯಕ್ಚುಲಿ ಅವರು ಪಾಂಡವರೇ 5 ಜನರಲ್ಲಿ ದೇ ಹ್ಯಾಡ್ ಡಿಫ್ರೆಂಟ್ ಸ್ಕಿಲ್ ಸೆಟ್ಸ್. ಈಚ್ ಆಫ್ ದೆಮ್ ಹ್ಯಾಡ್ ಡಿಫ್ರೆಂಟ್ ಸ್ಕಿಲ್ ಸೆಟ್ಸ್. ಓಕೆ, ಆ್ಯಂಡ್ ಆಮೇಲೆ ಅದಲ್ಲದೆ ಅವರು ಬೇರೆ ರಾಜರುಗಳನ್ನೆಲ್ಲ ಬೇರೆಯವರು ಫ್ರೆಂಡ್ಸ್ ಇವ್ರನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಆ್ಯಕ್ಚುಲಿ ದೇ ಹ್ಯಾಡ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ವೆರೈಟಿ ಆಫ್ ಸ್ಕಿಲ್ ಸೆಟ್ಸ್ನೆಲ್ಲ ಗ್ಯಾದರ್ ಮಾಡ್ಕೊಂಡ್ಬಿಟ್ಟು ಅವರೆಲ್ಲ ಒಟ್ಟಿಗೆ ಆ್ಯಕ್ಚುಲಿ ದೇ ವೇಜ್ಡ್ ಎ ವಾರ್. ಸೊ ಅಂದರೆ ಯು ಹ್ಯಾವ್ ಟು ಡೈವರ್ಸಿಫೈ. ಅಂದರೆ ಸೇಮ್ ಕೈಂಡ್ ಆಫ್ ಎ ಸ್ಕಿಲ್ ಸೆಟ್ ಎಲ್ಲ ಕಡೆ ಇರಬೇಕು, ಎಲ್ಲರ ಹತ್ರನೂ ಸೇಮ್ ನಾಲೆಡ್ಜ್ ಸೇಮ್ ಇದಿರಬೇಕು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ದ ಕರೆಕ್ಟ್ ಮೆಥಡ್. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಡೈವರ್ಸಿಫೈಡ್ ದಿಸ್ ಥಿಂಗ್. ಸೊ ದ ಸೇಮ್ ಥಿಂಗ್ ಇನ್ ದ ಇನ್ವೆಸ್ಟ್ಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ಯು ಇನ್ವೆಸ್ಟ್ ಇನ್ ಟು ಸ್ಟಾಕ್ಸ್ ಯು ಶುಡ್ ನಾಟ್ ಪುಟ್ ಎವ್ರಿಥಿಂಗ್ ಇನ್ ಟು ಒನ್ ಪರ್ಟಿಕ್ಯುಲರ್ ಥಿಂಗ್, ಸ್ಪ್ರೆಡ್ ಇಟ್ ಔಟ್ ಆ್ಯಂಡ್ ಪುಟ್ ಇಟ್ ಇನ್ ಟು ಡಿಫ್ರೆಂಟ್ ಥಿಂಗ್ಸ್ ಅಂತ ಇಸ್ ದ ಮಂತ್ರ. Then the next is actually we talk about Bima. Okay, Bima is, I have a negative this thing, so let me hold the Bima a little back. ಕೃಷ್ಣಗೆ ಹೋಗೋಣ. ಸೊ ಕೃಷ್ಣ ಆ್ಯಕ್ಚುಲಿ ಇಸ್ ಅ ಕ್ಯಾರೆಕ್ಟರ್. ಅವ್ರಿಗೆಲ್ಲನೂ ಗೊತ್ತಿತ್ತು, ಎಲ್ಲನೂ ಹಿಂದೆ ಆಗೋದು ಮುಂದೆ ನಡೆಯುವಂಥದ್ದು ಎಲ್ಲನೂ ಗೊತ್ತಿತ್ತು. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಯಾವ ಟೈಮಲ್ಲಿ ಹೆಂಗೆ ಚಾಲೆಂಜಸ್ ಬರುತ್ತೆ ಅದನ್ನು ಹೆಂಗೆಲ್ಲ ಅದನ್ನು ಏನೇನೆಲ್ಲ ಮಾಡಿ ಆ ಚಾಲೆಂಜಸ್ನ ಓವರ್ಕಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ ಕಡೆ ಧರ್ಮ ಇದೆ ಯಾವ ಕಡೆ ಅಧರ್ಮ ಇದೆ, ನಾನು ಯಾರ ಕಡೆ ನಿಂತ್ಕೊಂಡಿರ್ಬೇಕು ಅದನ್ನೆಲ್ಲ ಹೆಂಗೆ ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಿಸ್ಟಮ್ಯಾಟಿಕಲಿ ಮೆಟಿಕ್ಯುಲಸ್ಲಿ ಡಿಸಿಪ್ಲಿನ್ಡಾಗೆ ಕರೆಕ್ಟಾಗೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ ಕೃಷ್ಣ. ಸೊ ಅದೇ ಥರನೇ ನೀವು ಇನ್ವೆಸ್ಟ್ಮೆಂಟಲ್ಲೂ ಆ್ಯಕ್ಚುಲಿ ಯು ಹ್ಯಾವ್ ಟು ಫಾಲೋ ದ ಸೇಮ್ ಕೈಂಡ್ ಆಫ್ ಮೆಟಿಕ್ಯುಲಸ್ನೆಸ್, ದ ಡಿಸಿಪ್ಲಿನ್, and you should gather all the information and if you keep doing that you will do well. The third one is Arjuna. Idu moorunu actually na positives anta kododakke example kododakke I kept it. Arjuna again actually is a very keen learner and always updated and always kind of relevant to the this thing. Andre idಕ್ಕೆ ಒಂದು ಎರಡು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಒಂದ್ಸಲಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಹಿ ವಾಸ್ ಒಂದ್ಸಲಿನೋ ರಾತ್ರಿ ಊಟ ಮಾಡ್ತಿರ್ಬೇಕಾದ್ರೆ ದೀಪ ಇಟ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ದೀಪ ಆರೋಗುತ್ತೆ. ಆವಾಗಲೂ ಬಂದ್ಬಿಟ್ಟು ಅವ್ರು ಏನಂತ ಹೇಳಿದ್ರೆ ಸರಿ ದೀಪ ಆರೋಯ್ತಲ್ಲ ಅಂತ ಹೇಳಿ ಊಟ ಮಾಡೋದು ನಿಲ್ಲಿಸದೆ ಅವ್ರು ಕಂಟಿನ್ಯೂ ಮಾಡಿ ಊಟ ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ಯೋಚನೆ ಮಾಡ್ತಾರೆ ಇದು ಆ್ಯಕ್ಚುಲಿ ದೀಪ ಇಲ್ಲದೇನೆ ನಾನು ಊಟ ಮಾಡಿದ್ದಬೇಕಾರೆ ಹಾಗಾದ್ರೆ ನನಗೆ ನನ್ನ ಕೈಯಲ್ಲಿದೆ, ನನ್ನ ತಟ್ಟೆ ಎಲ್ಲಿದೆ, ನನ್ನ ಬಾಯಲ್ಲಿದೆ ಎಲ್ಲ ನನಗೆ ಗೊತ್ತು. ಅದೇ ಥರನೇ ನನಗೆ ಆ್ಯಕ್ಚುಲಿ ಅವರು ಆರ್ಚರಿ, ಸೊ ಅಂದರೆ ಇದೆ ಬಿಲ್ಲುಗಾರಿಕೆಯಲ್ಲಿ ಮತ್ತು ಆಮೇಲೆ ದಿವ್ಯ ಅಸ್ತ್ರಗಳಲ್ಲಿ
ಈ ವಾಸ್ ಎ ವೆರಿ ಪರಿಣಿತರು. ಸೊ ನಿಂಗೆ ಅದರಲ್ಲಿ ಏನಂತ ಹೇಳಿದ್ರೆ ಶಬ್ದವೇದಿ ಅಂತ ಹೇಳ್ಬಿಟ್ಟು ನನಗೆ ಏನು ಕಣ್ಣು ಕಾಣಿಸ್ದೆ ಹೋದ್ರೂ ಕಿವಿಗೆ ಏನು ಕೇಳಿಸುತ್ತೋ ಅದನ್ನು ಒಂದು ಶಬ್ದ ಇಟ್ಕೊಂಡ್ಬಿಟ್ಟು ನಾನು ಬಿಲ್ಲುಗಾರಿಕೆನಲ್ಲಿ ಇದು ಮಾಡ್ಕೊತೀನಿ ಅಂತ ಹೇಳಿ ಈ ವಾಸ್ ಕಾನ್ಸ್ಟೆಂಟ್ಲಿ ಅಪ್ಗ್ರೇಡಿಂಗ್ ಹಿಮ್ಸೆಲ್ಫ್. ಸೊ ಅದೇ ಥರನೇ ನೀವು ಇಲ್ಲೂ ಮಾಡ್ತಿರ್ಬೇಕು. ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಗುರು ಅಂತ ಐಡೆಂಟಿಫೈ ಮಾಡ್ಕೊಂಡಾಗ ಕುರುಕ್ಷೇತ್ರ ವಾರ್ ಆದಾಗ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಹೋಗ್ಬಿಟ್ಟು ಕೃಷ್ಣ ಹತ್ರ ಹೋಗ್ತಾರೆ. ಅದರಲ್ಲಿ ಆ್ಯಕ್ಚುಲಿ ದುರ್ಯೋಧನ ವಿಲ್ ಟೇಕ್ ಎಂಟೈರ್ ಕೃಷ್ಣ ಆರ್ಮಿ ಆ್ಯಂಡ್ ದೆನ್ ಅರ್ಜುನ ವಿಲ್ ಟೇಕ್ ಓನ್ಲಿ ಕೃಷ್ಣ. ಸೊ ಅಂದರೆ ಒನ್ ಹಿ ಐಡೆಂಟಿಫೈಡ್ ಎ ಗುರು ಆ್ಯಂಡ್ ಎ ಮೆಂಟಾರ್. ಸೊ ನನಗೆ ಅವ್ರು ಇಟ್ಕೊಂಡ್ಬಿಟ್ಟೆ ಆ್ಯಕ್ಚುಲಿ ಐ ವಿಲ್ ಬಿ ಏಬಲ್ ಟು ವಿನ್ ದ ವಾರ್ ಅಂತ ಗೊತ್ತಾಗ್ಬಿಟ್ಟು ಆ ಒಂದು ಗುರು ಐಡೆಂಟಿಫೈ ಮಾಡ್ಕೊಳ್ಳೋದು ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿಗೆ ಏನಂತ ಹೇಳಿದ್ರೆ, ಇಫ್ ಯು ಲುಕ್ ಇನ್ ಟು ದ ಮಾರ್ಕೆಟ್ ಆ್ಯಂಡ್ ಎಲ್ಲರೂ ದೆರ್ ಆರ್ ಲಾಡ್ ಆಫ್ ಯೂಟ್ಯೂಬ್ ಚಾನಲ್ಸ್, ದೆರ್ ಆರ್ ಲಾಡ್ ಆಫ್ ದಿಸ್ ಥಿಂಗ್ ಪೀಪಲ್, ಎಲ್ಲರೂ ದೇ ಗಿವ್ ಯು ಲಾಡ್ ಆಫ್ ದಿಸ್ ಥಿಂಗ್ಸ್. ಅದರಲ್ಲಿ ಒಳ್ಳೆ ಒಬ್ಬರನ್ನ ನೋಡ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಯು ಶುಡ್ ಫಾಲೋ ದರ್ ಅಡ್ವೈಸಸ್ ಆ್ಯಂಡ್ ಯು ಶುಡ್ ಆ್ಯಕ್ಚುಲಿ ಗೋ ಇನ್ ದೇರ್ ದಿಸ್ ಥಿಂಗ್. ಅದನ್ನು ಮಾಡ್ಕೊಂಡಿದ್ರೆ ಯು ವಿಲ್ ಅಗೇನ್ ಸ್ಟಾರ್ಟ್ ಡೂಯಿಂಗ್ ವೆರಿ ವೆಲ್ ಫಾರ್ ಯುವರ್ ಸೆಲ್ಫ್. ಬಟ್ ಅದನ್ನು ಐಡೆಂಟಿಫೈ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಅಸೆಸ್ ಮಾಡಿ, ಈಸ್ ದಿಸ್ ಪರ್ಸನ್ ಎ ವೆರಿ ಸ್ಟ್ರಾಂಗ್ ಪರ್ಸನ್ ಆ್ಯಂಡ್ ಎಲ್ಲ ಕರೆಕ್ಟಾಗಿ ಗೊತ್ತಿದೆಯಾ, ಆ್ಯಂಡ್ ಇವ್ರನ್ನ ನಾನು ಗುರು ಅಂತ ಮೆಂಟರ್ ಅಂತ ತೊಗೊಂಡ್ರೆ ನನಗೆ ವರ್ಕೌಟ್ ಆಗುತ್ತಾ ಅಂತ ನೀವು ನೋಡ್ಕೊಂಡು ಆಮೇಲೆ ಅದನ್ನು ಮಾಡ್ಕೋಬೇಕು. ಸೊ ಇಲ್ಲಿಂದ ಒಂದು ಆ್ಯಕ್ಚುಲಿ 3-4 ನೆಗೆಟಿವ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು. ಸೊ ಒನ್ ಈಸ್ ಆ್ಯಕ್ಚುಲಿ ಭೀಮಾ ಇಸ್ ಅಗೇನ್ ಆ್ಯಕ್ಚುಲಿ ಸ್ವಲ್ಪ ಒಳ್ಳೆ ಶಕ್ತಿಶಾಲಿ, ಬಟ್ ಆದರೆ ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಗರ್ವ ಇರುತ್ತೆ. ಸೊ ನಿಂಗೆ ಅದಕ್ಕೋಸ್ಕರ ಒಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗರ್ವ ಮುರಿಲಿಕ್ಕೆ ಅಂತಲೇ ಒಂದ್ಸಲ ಒಂದು ಹನುಮಂತ ಒಂದು ಓಲ್ಡ್ ಮಂಕಿ ಥರ ಒಂದು ಇದರಲ್ಲಿ ವೇಷದಲ್ಲಿ ಎಲ್ಲೋ ಒಂದು ಕಡೆ ಮಲ್ಕೊಂಡಿರ್ತಾರೆ. ಅದು ಓಲ್ಡ್ ಮಂಕಿ ಅಂದ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಭೀಮಾ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಆಮೇಲೆ ಸೋತೋಗ್ತಾನೆ. ಸೊ ನಿಂಗೆ ಹನುಮಂತದ್ದೇನು ಆಮೇಲೆ ಗೊತ್ತಾಗುತ್ತೆ ಹನುಮಂತ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನೀವು ಬ್ಲೈಂಡಾಗಿ ಯು ಶುಡ್ ನಾಟ್ ಜಂಪ್ ಇನ್ ಟು ಸಮಥಿಂಗ್. ಕರೆಕ್ಟಾಗಿ ಅಸೆಸ್ ಮಾಡಬೇಕು, ಕರೆಕ್ಟಾಗಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು, ಕರೆಕ್ಟಾಗಿ ನಾಲೆಡ್ಜ್ ಇರಬೇಕು. ಚಾಲೆಂಜ್ ಏನಾದರೂ ಬಂದಾಗ ಆ ಚಾಲೆಂಜ್ನ ಅಸೆಸ್ ಮಾಡಿ ಮತ್ತು ಆಮೇಲೆ ಯು ಶುಡ್ ಗೆಟ್ ಇನ್. ಬ್ಲೈಂಡಾಗಿ ಜಂಪ್ ಮಾಡಬಾರ್ದು ಅನ್ನೋದಕ್ಕೆ ಆ ಇನ್ವೆಸ್ಟ್ಮೆಂಟ್ ಇದಕ್ಕೆ ಒಂದು ಭೀಮಾ ಈಸ್ ಒನ್ ಎಕ್ಸಾಂಪಲ್. ದುರ್ಯೋಧನ ಈಸ್ ಎ ಕೈಂಡ್ ಆಫ್ ಲೈಕ್ ಬ್ಲೈಂಡ್ ಅಡ್ವೈಸ್. ಆ್ಯಕ್ಚುಲಿ ಹಿ ಟುಕ್ ಬ್ಲೈಂಡ್ ಅಡ್ವೈಸಸ್ ಫ್ರಮ್ ಶಕುನಿ ಆ್ಯಂಡ್ ಅದರಿಂದನೇ ಎಲ್ಲ ಪ್ರಾಬ್ಲಮ್ಸು ಆಯಿತು ದುರ್ಯೋಧನಂಗೆ. ಸೊ ಅದೇ ಥರನೇ ಇನ್ವೆಸ್ಟ್ಮೆಂಟ್ ಇದರಲ್ಲೂ ಯು ವಿಲ್ ಫೈಂಡ್ ಅ ಲಾಟ್ ಆಫ್ ಶಕುನೀಸ್ ಅರೌಂಡ್. ಸೊ ಅವರು ಏನೇನೋ ಅಡ್ವೈಸಸ್ ಎಲ್ಲ ಕೊಡ್ತಿರ್ತಾರೆ, ಅದನ್ನೆಲ್ಲ ನೀವು ಅದನ್ನು ಕರೆಕ್ಟಾಗಿ ಅಸೆಸ್ ಮಾಡಿದೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಸೆಸ್ಮೆಂಟ್ ಸ್ಕಿಲ್ ನಿಮಗೆ ಇಲ್ಲದೆ ಹೋದರೆ ಅವಾಗ ಏನಾಗುತ್ತೆ, ಯು ವಿಲ್ ಅಗೇನ್ ಗೆಟ್ ಇನ್ ಟು ಲಾಟ್ ಆಫ್ ಪ್ರಾಬ್ಲಮ್. ಅದಾದಮೇಲೆ ದೆನ್ ಐ ಹ್ಯಾವ್ ಎ ಕರ್ಣ ಎಕ್ಸಾಂಪಲ್. ಸೊ ಕರ್ಣ ಈಸ್ ಅ ವೆರಿ ಬ್ಯೂಟಿಫುಲ್ ದಿಸ್ ಥಿಂಗ್. ಕರ್ಣಗೆ ಯಾವಾಗಲೂ ಫ್ರಮ್ ದ ಬಿಗಿನಿಂಗ್ ಆ್ಯಕ್ಚುಲಿ ಹಿ ನ್ಯೂ ದಟ್ ಹಿ ವಾಸ್ ಆನ್ ದ ಅಧರ್ಮ ಸೈಡಲ್ಲಿ, ನಾನು ಧರ್ಮದ ಕಡೆ ಇಲ್ಲ ಅಂತ ಗೊತ್ತು. ಬಟ್ ಆದ್ರೂ ಆ್ಯಕ್ಚುಲಿ ದುರ್ಯೋಧನನ ಬಿಟ್ಕೊಡದೆ ದುರ್ಯೋಧನನ ಜೊತೆಗೇ ಇರ್ತಾನೆ. ಸೊ ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಒಂದೊಂದ್ಸಲಿ ನಾವೇನು ಮಾಡ್ತೀವಿ, ಯಾವುದಾದ್ರು ಒಂದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಏನೋ ಮಾಡ್ಕೊಂಡಿರ್ತೀವಿ. ಯಾವುದೋ ಒಂದು ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಯಾವುದೋ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಅದನ್ನು ಮಾಡಿಬಿಟ್ಟು ಅದು ನಮಗೆ ಲಾಸಸ್ಸಲ್ಲಿ ತೊಗೊಂಡು ಹೋಗ್ತಾ ಇದ್ರೂ ಅದಕ್ಕೆ ಏನೋ ಒಂದು ಎಮೋಷನಲ್ ವ್ಯಾಲ್ಯೂ ಅಟ್ಯಾಚ್ ಮಾಡಿಬಿಟ್ಟು ವಿ ವಿಲ್ ನೆವರ್ ಎಕ್ಸಿಟ್ ಔಟ್ ಆಫ್ ದಟ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಕೀಪ್ ದೋಸ್ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್. ಸೊ ಅದನ್ನು ಮಾಡದೆ ಕರೆಕ್ಟಾಗಿ ಆ್ಯಕ್ಚುಲಿ ಯು ಶುಡ್ ಬಿ ಏಬಲ್ ಟು ದಿಸ್. ಸೊ ದಟ್ ಈಸ್ ವಾಟ್ ಇಸ್ ಕರ್ಣಾಸ್ ಎಕ್ಸಾಂಪಲ್ ಐ ವಾಂಟೆಡ್ ಟು ಗಿವ್. ಆ್ಯಂಡ್ ದೆನ್ ದ ಲಾಸ್ಟ್ ಎಕ್ಸಾಂಪಲ್ ಐ ಹ್ಯಾವ್ ಫಾರ್ ಟುಡೇಸ್ ಅಭಿಮನ್ಯು. ಅಭಿಮನ್ಯು ಅಂತ ಹೇಳಿದ ತಕ್ಷಣ ಎವ್ರಿಬಡಿ ನೋಸ್ ಅಬೌಟ್ ಚಕ್ರವ್ಯೂಹ. ಸೊ ಅವನಿಗೆ ಚಕ್ರವ್ಯೂಹ ಎಂಟರ್ ಆಗ್ಲಿಕ್ಕೆ ಗೊತ್ತಿತ್ತೇ ವಿನ ಎಕ್ಸಿಟ್ ಆಗೋಕ್ಕೆ ಗೊತ್ತಿರಲಿಲ್ಲ. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಐ ಆಮ್ ಇನ್ವೆಸ್ಟ್ಮೆಂಟಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಆಲ್ವೇಸ್ ಗೆಟ್ ಇನ್ ಟು. ಸೊ ದಿಸ್ ಇಸ್ ಅ ಟಿಪಿಕಲ್ ಕೇಸ್ ಆಫ್ ದ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಸೊ ಅಂದರೆ ಮಿಡಲ್ ಕ್ಲಾಸ್ ಇದರಲ್ಲಿ ಏನಂತ ಹೇಳಿದ್ರೆ, ಅವ್ರಿಗೆ ನನಗೆ ಈಗ ದುಡ್ಡು ಬೇಕಾಗಿಲ್ಲ, ಯಾವಾಗಾದರೂ ಆ್ಯಕ್ಚುಲಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಒಳ್ಳೆ ರಿಟರ್ನ್ಸ್ ಕೊಡೋ ಒಂದು ಟೈಮ್ ಫ್ರೇಮಲ್ಲಿ, ಅದು ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಕ್ಯಾಪಿಟಲ್ ಮಾರ್ಕೆಟ್ಸ್, ಇದು ಆ್ಯಕ್ಚುಲಿ ಇದನ್ನು ಇಟ್ಸ್ ಅಪ್ಲಿಕಬಲ್ ಓನ್ಲಿ ಇನ್ ದೀಸ್ 2 ಕೇಸಸ್, ನಾಟ್ ಇನ್ ಗೋಲ್ಡ್ ಆರ್ ಇನ್ ಅದರ್ ಇನ್ವೆಸ್ಟ್ಮೆಂಟ್. ಇದು ಅದರಲ್ಲಿ ಒಳ್ಳೆ ರಿಟರ್ನ್ಸ್ ಬರೋ ಟೈಮಲ್ಲಿ ಏನಂತ ಹೇಳಿದ್ರೆ ಎಕ್ಸಿಟ್ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಯಾಕಂತ ಹೇಳಿದ್ರೆ ಅದು ಹೆಂಗಿದ್ರು ಚೆನ್ನಾಗಿ ಓಡ್ತಿದೆಯಲ್ಲ, ನನಗೆ ಈಗ ದುಡ್ಡು ಬೇಡ, ಇವಾಗ ಅದನ್ನು ಎಕ್ಸಿಟ್ ಮಾಡ್ಕೊಂಡ್ರೆ ಆ ದುಡ್ಡು ಇಟ್ಕೊಂಡು ಮತ್ತೆ ನಾನು ರೀಇನ್ವೆಸ್ಟ್ಮೆಂಟ್ ಬೇರೆ ಎಲ್ಲಾದರೂ ಮಾಡಬೇಕು, ಇದೆಲ್ಲ ತುಂಬ ಪಜೀತಿ, ತುಂಬ ನಾನು ಐ ಹ್ಯಾವ್ ಟು ಡೂ ಅ ಲಾಟ್ ಆಫ್ ವರ್ಕ್ ಆನ್ ದಿಸ್. ಅದಕ್ಕೋಸ್ಕರ ನನಗೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್, ಐ ವಿಲ್ ಕೀಪ್ ಕ್ವೈಟ್ ಆ್ಯಂಡ್ ಐ ವಿಲ್ ಜಸ್ಟ್ ಅಲೌ ದಿಸ್ ಇನ್ವೆಸ್ಟ್ಮೆಂಟ್ ಟು ಗೋ ಆ್ಯಸ್ ಇಟ್ ಈಸ್ ಅಂತ ಹೇಳ್ಬಿಟ್ಟು ದೇ ವಿಲ್ ಕೀಪ್ ಡೂಯಿಂಗ್ ಇಟ್. ಬಟ್ ಸೊ ಅಂದರೆ ಎಕ್ಸಿಟ್ ಸ್ಟ್ರಾಟಜಿನೇ ಇಲ್ಲದೆ ಅವರು ಎಂಟರ್ ಆಗಿಬಿಡ್ತಾರೆ. But whereas there are other people actually, in fact the rich people, they have a totally different kind of a attitude, they have a different kind of a mental framework. Okay, ಅವ್ರಿಗೆ ಏನಂತ ಹೇಳಿದ್ರೆ, even though they are rich,
ಅವ್ರಿಗೆ ಕರೆಕ್ಟಾಗಿ ಬಂದ್ಬಿಟ್ಟು ಅದು ಒಳ್ಳೆ ಒಂದು ವಾಟ್ ಎವರ್ ಇನ್ವೆಸ್ಟ್ಮೆಂಟ್ಸ್ ದೇ ಹ್ಯಾವ್ ಡನ್, ಅದು ರಿಯಲ್ ಎಸ್ಟೇಟ್ ಇದ್ರೂ ಅದರಲ್ಲಿ ಆ್ಯಕ್ಚುಲಿ ಒಂದು 40%, 50%, 70% ಏನಾದರೂ ಒಳ್ಳೆ ರಿಟರ್ನ್ಸ್ ಎಲ್ಲ ಬಂದ ಮೇಲೆ, ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಎಲ್ಲ ಬಂದಾಗ ಅದು ಯಾವಾಗ ಸ್ಯಾಚುರೇಷನ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ದೇ ವಿಲ್ ಎಕ್ಸಿಟ್ ಔಟ್ ಆಫ್ ಇಟ್. ಎಕ್ಸಿಟ್ ಮಾಡಿಕೊಂಡು ದೇ ವಿಲ್ ಎಂಟರ್ ಇನ್ ಟು ಸಮಥಿಂಗ್ ಎಲ್ಸ್. ಸೊ ಆಲ್ವೇಸ್ ಆ್ಯಕ್ಚುಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸಲ್ಲಿ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾಪಿಟಲ್ ಮಾರ್ಕೆಟ್ಸ್ ಆ್ಯಂಡ್ ರಿಯಲ್ ಎಸ್ಟೇಟ್, ಮಿಕ್ಕಿದೆಲ್ಲ ಗೋಲ್ಡ್ ಏನು ಆ ಥರ ಪ್ರಾಬ್ಲಮ್ ಬರೋದಿಲ್ಲ, ಬಿಕಾಸ್ ಗೋಲ್ಡ್ ವಿಲ್ ನೆವರ್ ಗೋ ಡೌನ್. ಆ್ಯಂಡ್ ಆಮೇಲೆ ಟಿಪಿಕಲಿ ಅದರ್ ಕೈಂಡ್ ಆಫ್ ಫಿಕ್ಸ್ಡ್ ಡೆಪಾಸಿಟ್ಸ್ ಇದರಲ್ಲೆಲ್ಲ ನಿಮಗೆ ತುಂಬ ಈ ಥರ ಪ್ರಾಬ್ಲಮ್ಗಳು ಬರೋದಿಲ್ಲ, ಮೇಲೆ ಕೆಳಗೆ ಕೈಂಡ್ ಆಫ್ ವೊಲಾಟಿಲಿಟಿ ಇರೋದಿಲ್ಲ. ಸೊ ದ ಹ್ಯೂಜ್ ವೊಲಾಟಿಲಿಟಿ ಯು ವಿಲ್ ಫೈಂಡ್ ಓನ್ಲಿ ಇನ್ ರಿಯಲ್ ಎಸ್ಟೇಟ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ಸ್. ಸೊ ಇದರಲ್ಲಿ ನೀವೇನಂತ ಹೇಳಿದ್ರೆ ಚಕ್ರವ್ಯೂಹನಲ್ಲಿ ಒಳಗಡೆ ಹೋಗ್ಬಿಟ್ರೆ ಯು ಶುಡ್ ಹ್ಯಾವ್ ಎ ಕ್ಲಾರಿಟಿ ಆಫ್ exit also. ಅದು ಇಟ್ಕೊಳ್ಳದೆ ಆ್ಯಕ್ಚುಲಿ ವೆನ್ ಯು ಗೆಟ್ ಇನ್ ದೆನ್ ಯು ಗೆಟ್ ಇನ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಹೋಪ್ಫುಲಿ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಕ್ ಯೂಶುವಲ್ ಮಿಸ್ಟೇಕ್ಸ್ ಇವರಲ್ಲಿ ಇನ್ವೆಸ್ಟರ್ಸ್ ಮಾಡೋವಂಥದ್ದು. ಅದನ್ನು ನೀವು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಬಂದರೆ ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ಡೂ ವೆಲ್ ಆ್ಯಂಡ್ ಯು ವಿಲ್ ಗೆಟ್ ಗುಡ್ ಫ್ರೂಟ್ಸ್ ಔಟ್ ಆಫ್ ದಿಸ್ ಅಂತ ಹೇಳಿ ದಟ್ ಐ ವಿಲ್ ಫಿನಿಶ್ ಮೈ ದಿಸ್ ಥಿಂಗ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.